Hello, my dear learning lions. Welcome to chemistry classes Simplified Minds. ಆ್ಯಂಡ್ ನಂಗೆ ಗೊತ್ತು ಎಕ್ಸಾಮ್ಸ್ ಇನ್ 2 days ಇದೆ. ನೀವೆಲ್ಲರೂ ಕೆಮಿಸ್ಟ್ರಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಹೇಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಡೀಲ್ ಮಾಡೋದು, ಹೇಗೆ ಫಿಸಿಕಲ್ ಕೆಮಿಸ್ಟ್ರಿ, ನ್ಯೂಮರಿಕಲ್ಸ್, ಇದೆಲ್ಲ ಟೆನ್ಷನ್ ಬಿಡಿ. ಜಸ್ಟ್ ಫಾಲೋ ವಾಟ್ ವಿ ಸೇ. ಇಲ್ಲಿ ಈ ಕೆಮಿಸ್ಟ್ರಿ ಕ್ಲಾಸಸಲ್ಲಿ ವಾಟ್ ಎವರ್ ವಿ ಟೀಚ್ ಇಟ್ ವಿಲ್ ಬಿ ಲೈಕ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಯರ್ ಎಕ್ಸಾಮ್. ಅಷ್ಟು ಸಾಕು. ಐ ಥಿಂಕ್ ಫಿಸಿಕಲ್ ಕೆಮಿಸ್ಟ್ರಿ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಥಾಟ್ ಬೈ ಸರ್. ಇವತ್ತು ನಾನು a few people who might have seen me in biology classes, they might get doubt, why am I here teaching chemistry? Reason is simple. One thing I want to share with you all ಏನಂದರೆ ಕೆಮಿಸ್ಟ್ರಿ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನಂಗೆ ತುಂಬ ಹತ್ತಿರವಾಗಿರೋ ಸಬ್ಜೆಕ್ಟ್ ಅದು. ದಟ್ಸ್ ವೈ ಐ ಆಮ್ ಅ ಬಯೋಕೆಮಿಸ್ಟ್ ಆ್ಯಕ್ಚುಲಿ. ಸೊ ಐ ವಿಲ್ ಟೀಚ್ ಬೋತ್ ಬಯೋ ಆ್ಯಂಡ್ ಕೆಮಿಸ್ಟ್ರಿ ವಿಚ್ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅದು ನಂಗೆ ತುಂಬ ಇಷ್ಟವಾದಂಥ ಸಬ್ಜೆಕ್ಟು, ಯಾಕಂದರೆ ಇಟ್ಸ್ ಬ್ಯೂಟಿಫುಲ್. ಸೊ I'll try to teach you what I learned in my second PUC or whatever so far. ಆ್ಯಂಡ್ ಏನು ಎಕ್ಸಾಮ್ಸ್ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಬಯೋಮಾಲಿಕ್ಯೂಲ್ಸ್ ಇಸ್ ಒನ್ ಥಿಂಗ್ ವಿಚ್ ಇಸ್ ಮೋಸ್ಟ್ ರಿಕ್ವೆಸ್ಟೆಡ್. ಎಲ್ಲರೂ ಇದನ್ನು ಕೇಳಿದ್ರಿ, ತುಂಬ ಜನ ರಿಕ್ವೆಸ್ಟ್ ಬಂದಿತ್ತು. ಆ್ಯಂಡ್ ಬಯೋಮಾಲಿಕ್ಯೂಲ್ಸ್ ಇಸ್ ವೆರಿ ಸಿಂಪಲ್. ಇದರಲ್ಲಿ ಏನೂ ತುಂಬ ಕಷ್ಟ ಇರೋಂಥದ್ದು ಏನೂ ಇಲ್ಲ. ನಾನು ಇವಾಗ ಹೇಳ್ತಾ ಹೋಗ್ತೀನಿ ಯಾವ್ಯಾವುದೆಲ್ಲ ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಅಂತ. ಅಷ್ಟನ್ನು ಮಾತ್ರ ಓದ್ಕೊಂಡು ಹೋಗಿ, ಇನ್ನು ಉಳಿದಿದ್ದು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ವಾಟ್ ಆಲ್ ಯು ಹ್ಯಾವ್ ಟು ರಿಮೆಂಬರ್, ಐ ಜಸ್ಟ್ ಕ್ವಿಕ್ಲಿ ವಿಲ್ ಗೆಟ್ ಸ್ಟಾರ್ಟೆಡ್. ಅಷ್ಟನ್ನು ಓದ್ಕೊಂಡು ಹೋಗಿ ಅಷ್ಟೇ. ಸೊ ಬಯೋಕೆಮಿಸ್ಟ್ರಿ ಇಸ್ ಸಮಥಿಂಗ್ ವಿಚ್ ಯು ಮೈಟ್ ಹ್ಯಾವ್ ಹರ್ಡ್. ಏನಂದರೆ ನೇಮ್ ಇಟ್ ಸೆಲ್ಫ್ ಸೇಸ್ ಇಟ್ ಇನ್ ಆಲ್ ಸೈನ್ಸ್ ಸಬ್ಜೆಕ್ಟ್ಸ್. ನೇಮನ್ನು ಡಿಕೋಡ್ ಮಾಡಿಬಿಟ್ರೆ ಅದರ ಅರ್ಥ ಗೊತ್ತಾಗುತ್ತೆ. ಬಯೋಲಾಜಿಕಲ್ ಸಿಸ್ಟಮಲ್ಲಿ ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅದನ್ನು ಬಯೋಕೆಮಿಸ್ಟ್ರಿ ಅಂತ ಹೇಳ್ತಾರೆ. ದ ಸ್ಟಡಿ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಹ್ಯಾಪನ್ ವಿತ್ ಇನ್ ಅವರ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಬಯೋಕೆಮಿಸ್ಟ್ರಿ. ಆ್ಯಂಡ್ ನಮಗೆ ಗೊತ್ತು ವೇರಿಯಸ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಅಂದರೆ ಆಟಮ್ಸ್ ಇರುತ್ತೆ, ಆಟಮ್ಸ್ ಎಲ್ಲ ಸೇರಿಕೊಂಡು ಮಾಲಿಕ್ಯೂಲ್ಸ್ ಆಗುತ್ತೆ, ಮಾಲಿಕ್ಯೂಲ್ಸ್ ಎಲ್ಲ ಸೇರಿಕೊಂಡು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆಗುತ್ತೆ, ದೆನ್ ಇಟ್ ವಿಲ್ ಫಾರ್ಮ್ ಸುಪ್ರಾ ಮಾಲಿಕ್ಯುಲರ್, ದೆನ್ ಆರ್ಗನಲ್ ಆಗುತ್ತೆ. ಇನ್ ಸಿಸ್ಟಮ್, ಇನ್ ಬಯೋಲಾಜಿಕಲ್ ಸಿಸ್ಟಮ್ ಐ ಆಮ್ ಟಾಕಿಂಗ್. ಸೊ ಆರ್ಗನಲ್ ಬಂದು ಸೆಲ್ ಆಗುತ್ತೆ, ಸೆಲ್ ಟಿಶ್ಯೂ ಆಗುತ್ತೆ ಅಂತ. ಸೊ ಈಗ ಆಟಮ್ ಹೇಗೆ ಕೆಮಿಸ್ಟ್ರಿಗೂ ಬಯಾಲಜಿಗೂ ಕನೆಕ್ಟ್ ಇದೆ ಅಂದರೆ, ಸೊ ಯು ಸ್ಟಾರ್ಟ್ ವಿತ್ ಆಟಮ್. ಫಾರ್ ಎಕ್ಸಾಂಪಲ್ ಕಾರ್ಬನ್ ತೊಗೊಳ್ತೀರಾ. ಕಾರ್ಬನ್ನು ಇನ್ನೊಂದು ಆಕ್ಸಿಜನ್ ಆಟಮ್ ಜೊತೆ ಸೇರಿಕೊಂಡು ಎರಡು ಸೇರಿ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಆಗುತ್ತೆ. ಹಾಗೆ ಮಾಲಿಕ್ಯೂಲ್ ಬಂದುಬಿಟ್ಟು 3-4 ಆಟಮ್ಸ್ ಎಲ್ಲ ಸೇರಿಕೊಂಡು ಮ್ಯಾಕ್ರೋ ಮಾಲಿಕ್ಯೂಲ್ ಆಗುತ್ತೆ. ಈ ಮ್ಯಾಕ್ರೋ ಮಾಲಿಕ್ಯುಲರ್ ಲೆವೆಲ್ ಸ್ಟಡಿ ಏನಿದೆ ಅದು ಬಯೋಮಾಲಿಕ್ಯೂಲ್ಸ್ ಅಂತ ಕರೀತಾರೆ ಅದನ್ನು. ಸೊ ಬಯೋಲಾಜಿಕಲ್ ಸಿಸ್ಟಮಲ್ಲಿ ಏನೆಲ್ಲ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಇದೆ ಅದನ್ನು ಓದೋದಕ್ಕೆ ಅಥವಾ ಆ ಕೆಟಗರಿ ಆಫ್ ಕಾಂಪೌಂಡ್ಸ್ಗೆ ಬಯೋಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಸೊ ವೆರಿ ಫೇಮಸ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಯುವರ್ ನ್ಯೂಕ್ಲಿಕ್ ಆಸಿಡ್ಸ್, ಇದೆಲ್ಲನೂ. ಆ್ಯಂಡ್ ವೈಟಮಿನ್ಸ್, ಯುವರ್ ಎನ್ಸೈಮ್ಸ್, ಹಾರ್ಮೋನ್ಸ್, ಆಲ್ ದೀಸ್ ಕಮ್ಸ್ ಅಂಡರ್ ದ ಸ್ಟಡಿ ಆಫ್ biomolecules. It is very simple. So you have to understand this levels of organization. Then supramolecular assembly ಅಂತ ಬರುತ್ತೆ. ಅಂದರೆ ಇಲ್ಲಿ ಬರೀ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಲ್ಲ ಸೇರಿಕೊಂಡು ಏನೋ ಒಂದು ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರಬಹುದು, ಇದೆಲ್ಲ ಆಯ್ತಲ್ವಾ. ಹಾಗೆ ಇದೇ ಥರ ಬೇಕಾದಷ್ಟು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಇದೆಲ್ಲ ಅಸೋಸಿಯೇಟ್ ಆಗಿ ಸುಪ್ರಾಮೋಲಿಕ್ಯುಲರ್ ಅಸೆಂಬ್ಲೀಸ್ ಫಾರ್ಮ್ ಆಗುತ್ತೆ, ವಿಚ್ ವಿಲ್ ಸ್ಟಡಿ ಇನ್ ಯುವರ್ ಫರ್ದರ್ ಕ್ಲಾಸಸ್. ಫಾರ್ ನೌ ಜಸ್ಟ್ ಅಂಡರ್ಸ್ಟ್ಯಾಂಡ್ ದೀಸ್ ಆರ್ ದ ಬಯೋಮಾಲಿಕ್ಯೂಲ್ಸ್ ದಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅವರ್ ಸಿಸ್ಟಮ್. ಇದೆಲ್ಲ ಆರ್ಗನೈಸ್ಡ್ ಆಗಿರುತ್ತೆ. And this is how we are surviving today. So coming to carbohydrate, the name itself says they are carbohydrates ಅಂತ. ಕಾರ್ಬನ್ ಜೊತೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರೋದ್ರಿಂದ ಕಾರ್ಬೋಹೈಡ್ರೇಟ್ಸ್ ಅಂತ ಅದನ್ನು ಕರೀತಾರೆ. ಸೊ ಇದು ಲಾರ್ಜೆಸ್ಟ್ ನ್ಯಾಚುರಲಿ ಅಕರಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಇದು ನಮ್ಮ ನೇಚರಲ್ಲಿ ಸಿಗುವಂತಹ ಲಾರ್ಜೆಸ್ಟ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಮಕ್ಕಳೇ. ಸೊ ಇದರಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಕೇನ್ ಶುಗರ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಸುಕ್ರೋಸ್. ಫ್ರೂಟ್ ಶುಗರ್ ಅಂತಾನು ಹೇಳ್ತಾರೆ ಇದಕ್ಕೆ, ಸುಕ್ರೋಸ್. ಓಕೆನಾ. ಸುಕ್ರೋಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಕೇನ್ ಶುಗರ್, ಸುಕ್ರೋಸ್, ವಿಚ್ ವಿಲ್ ಸ್ಟಡಿ ಇನ್ ಡೀಟೇಲ್ ಲೇಟರ್. ಗ್ಲೂಕೋಸ್, ಸ್ಟಾರ್ಚ್ ಇದೆಲ್ಲನೂ ಕಾರ್ಬೋಹೈಡ್ರೇಟ್ಸ್ಗೆ ಎಕ್ಸಾಂಪಲ್. ಮುಂಚೆ ಇದನ್ನು ಕಾರ್ಬನ್ ಹೈಡ್ರೇಟ್ಸ್ ಅವ್ರ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ತಿಳ್ಕೊಂಡು ಇದಕ್ಕೆ ಜನರಲ್ ಫಾರ್ಮುಲಾ, ಎಂಪಿರಿಕಲ್ ಫಾರ್ಮುಲಾ ಅಂತ ಹೇಳ್ತೀವಲ್ವ ಕೆಮಿಸ್ಟ್ರಿಯಲ್ಲಿ. ಸೊ ಈ ಥರ ಫಾರ್ಮುಲಾನ ಕೊಟ್ಟಿರ್ತಾರೆ, ವೇರ್ ಎಕ್ಸ್ ಆ್ಯಂಡ್ ವೈ ವಿಲ್ ಬಿ ಎನಿ ನಂಬರ್ ಆಗಿರೋಂಥದ್ದು, ನ್ಯಾಚುರಲ್ ನಂಬರ್. ಸೊ ಇಲ್ಲಿ ಅಸಿಟಿಕ್ ಆಸಿಡ್ ವಿಚ್ ಇಸ್ ನಾನ್ ಕಾರ್ಬೋಹೈಡ್ರೇಟ್ ಯೂಸ್ ಟು ಸ್ಯಾಟಿಸ್ಫೈ ದಿಸ್ ಫಾರ್ಮುಲಾ, ಆ್ಯಂಡ್ ರ್ಯಾಮ್ನೋಸ್ ವಿಚ್ ಇಸ್ ಅ carbohydrate which was not satisfying this formula. So ಇದಕ್ಕೋಸ್ಕರ ಈ empirical formula, there is no condition as such that it should have this empirical formula ಅಂತ. These all will not come for exam actually. ಇದು ಸುಮ್ಮನೆ ಜನರಲ್ ನಾಲೆಜಿಗೆ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಅರ್ಥ ಮಾಡ್ಕೋಬೇಕು. If there is any topics
ಬಂದರೂ ಆನ್ಸರ್ ಮಾಡೋ ಥರ ಇರಲಿ ಅಂತ. ಬಟ್ ಐಲ್ ಟೆಲ್ ಯು ವಾಟ್ ಆರ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್, ಅದನ್ನು ಓದ್ಕೊಂಡು ಹೋಗಿ. ದೆನ್ ವಾಟ್ ಈಸ್ ದ ಡೆಫಿನಿಷನ್? ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್? ಬೇಸಿಕಲಿ ದೇ ಆರ್ ಆಪ್ಟಿಕಲಿ ಆಕ್ಟಿವ್ polyhydroxy aldehydes or ketones or their derivatives which will yield one of these on hydrolysis. ಅಂದರೆ ಅದು polyhydroxy aldehydes ಆಗಿರಬಹುದು, ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆಗಿರಬಹುದು ಅಥವಾ ಕೀಟೋನ್ಸ್ ಆಗಿರಬಹುದು, ಅಥವಾ ಹೈಡ್ರೋಲೈಸಿಸ್ ಮಾಡಿದಾಗ ಇದರ್ ಇಟ್ ವಿಲ್ ಗಿವ್ ಆಲ್ಡಿಹೈಡ್ ಆರ್ ಕೀಟೋನ್ ಆಸ್ ದ ಎಂಡ್ ಪ್ರಾಡಕ್ಟ್. ಸೊ ಏನಾಯಿತು ಇಲ್ಲಿ? ಆಲ್ಡಿಹೈಡ್ ಗ್ರೂಪ್ ಇರುತ್ತೆ ಕಾರ್ಬೋಹೈಡ್ರೇಟಲ್ಲಿ, ಆರ್ ಇಟ್ ವಿಲ್ ಹ್ಯಾವ್ ಕೀಟೋನ್ ಗ್ರೂಪ್ ಇರುತ್ತೆ, ಆರ್ ನಾಟ್ ಬೋತ್. No carbohydrate will be having both the functional groups. It will have either aldehyde group or ketone group. ಇದು ಓದಿರ್ತೀರ aldehydes and ketones ಅಲ್ಲಿ. So I don't have to, this is the application part of your whatever learned so far in organic chemistry. So then carbohydrates, ಹೇಗೆ, what is the criteria, what is the condition for any molecule to be called as carbohydrate is that it should have it has two criteria. One is it should be sweet to taste, and second is it is soluble in water. ನಿಮ್ಮ ಟೇಬಲ್ ಶುಗರ್ನ ತಗೋತೀರಾ, ಟೇಬಲ್ ಶುಗರ್ನ ನೀವು ಡಿಸಾಲ್ವ್ ಮಾಡಿದಾಗ ವಾಟರಲ್ಲಿ it is easily soluble in water. One condition. Second is if you taste, it is sweet to taste. So that's why it's called as sugars. So most of the carbohydrates which satisfy these two formula are called, these two conditions are called as sugars. So then classification, how carbohydrates are classified? Based on the behavior on hydrolysis, they are classified into monosaccharides, oligosaccharides and polysaccharides. So monosaccharides, they are the simplest of all carbohydrates. They cannot be further hydrolyzed to yield simple sugars. So they are the simplest of all. So example for this is glucose, fructose, galactose, ribose, deoxyribose, all these are the simplest sugars, that is monosaccharides. Coming to oligosaccharides, the name itself says, see, mono andre vandu, saccharon andre sugar. Mono is one, saccharon is sugar, right? So oligo is many. In biology or in chemistry or in any science subjects, the name itself will decode its meaning. Name inna nodkondre adra meaning gottagate nimge. So second is saccharides. Saccharide is sugar. So many sugars, when they yield 2 to 10 monosaccharide units, you should remember 2 to 10 monosaccharide units in a hydrolysis ಮಾಡಿದಾಗ yield ಆಗಿದ್ರೆ ಅದಕ್ಕೆ ಏನು ಹೇಳ್ತಾರೆ? oligosaccharides ಅಂತ ಹೇಳ್ತಾರೆ. So based on again whether it will yield 2 or between any of these numbers or 10, it is further classified into disaccharide, trisaccharide, tetrasaccharide anta. So disaccharide is very important. It will basically yield 2 sugar molecules upon hydrolysis. Example for this is sucrose, maltose. So sucrose upon hydrolysis, it will give glucose, fructose, and maltose will give 2 molecules of glucose. So this is a basic classification of carbohydrates. Then coming to polysaccharides, poly is many, saccharon is sugar. You know they will yield more than 10 monosaccharide units upon hydrolysis. Example for this is starch, glycogen, cellulose, all these comes under polysaccharides. So polysaccharides, they will not satisfy the conditions of what I told before, that is sugar. One is they are not sweet to taste and they are not soluble in water. So they are called as non-sugars. So those carbohydrates which are sweet to taste and soluble in water are called as sugars, and vice versa, it is called as non-sugars. So example for that is all polysaccharides. So coming to the reducing properties, idella barate. So based on reducing properties, so you know aldehydes and ketones ಅಲ್ಲಿ ಓದಿರ್ತೀರಾ ಅಲ್ವಾ? What are the, so I told the functional groups that are present in carbohydrate is either aldehyde or ketone anta. So which is the reducing agent that is used in this thing? Which is the agent that is used in carbohydrate? You can comment. It's a quick revision for you. So based on the reducing property of the sugar, either Tollens reagent or Fehling solution is used. Let me know what is Tollens reagent. Anybody remember? They can comment. It's freshly prepared ammonical silver nitrate. It's a revision for you guys. So just comment ಮಾಡಿ ಗೊತ್ತಿದ್ರೆ. ಮತ್ತು ಫೆಹ್ಲಿಂಗ್ ಸೊಲ್ಯೂಷನ್ ಏನು ಅಂತ ನಾನು ಹೇಳಲ್ಲ. ಅದರಲ್ಲಿ ಫೆಹ್ಲಿಂಗ್ ಸೊಲ್ಯೂಷನ್ ಎ, ಫೆಹ್ಲಿಂಗ್ ಸೊಲ್ಯೂಷನ್ ಬಿ ಅಂತ ಬರುತ್ತೆ. ಆ್ಯಂಡ್ ವಾಟ್ ಈಸ್ ಫೆಹ್ಲಿಂಗ್ ಸೊಲ್ಯೂಷನ್ ಎ ಆ್ಯಂಡ್ ವಾಟ್ ಈಸ್ ಫೆಹ್ಲಿಂಗ್ ಸೊಲ್ಯೂಷನ್ ಬಿ? ದರ್ ಇಸ್ ಒನ್ ಮೋರ್ ನೇಮ್ ಫಾರ್ ಫೆಹ್ಲಿಂಗ್ ಸೊಲ್ಯೂಷನ್ ಬಿ. ಅದನ್ನು ನನ್ನ ಕಮೆಂಟಲ್ಲಿ ತಿಳಿಸಿ. ಐ ವಾಂಟ್ ಟು ನೋ ವೇರ್ ಯುವರ್ ಪ್ರಿಪ್ರೇಷನ್ ಈಸ್. ಓಕೆ, ಸೊ ಯಾವುದೆಲ್ಲ ಶುಗರ್ಸು ಈ ಫೆಹ್ಲಿಂಗ್ ಸೊಲ್ಯೂಷನ್ ಅಥವಾ ಟಾಲರೆನ್ಸ್ ರಿಯೇಜೆಂಟನ್ನು ರೆಡ್ಯೂಸ್ ಮಾಡುತ್ತೆ, ಸೊ they themselves will get oxidized, right? So when there is reduction, there will also be simultaneous oxidation. When the oxidation ಆಗ್ತಿರುತ್ತೆ, you know that oxidation reduction reactions
ಸೊ ಕಾರ್ಬೋಹೈಡ್ರೇಟ್ಸ್ ಯಾವುದೆಲ್ಲ ರೆಡ್ಯೂಸ್ ಮಾಡುತ್ತೆ ಅದಕ್ಕೆ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರೀತಾರೆ. ದೋಸ್ ವಿಚ್ ಡು ನಾಟ್ ರೆಡ್ಯೂಸ್ ದ ಫೈಲಿಂಗ್ ಸೊಲ್ಯೂಷನ್ ಆ್ಯಂಡ್ ಟಾಲರೆನ್ಸ್ ರಿಯೇಜೆಂಟ್ ಆರ್ ಕಾಲ್ಡ್ as non-reducing sugars. So coming to the monosaccharide classification based on the number of carbon atom and functional groups, they are again classified into many types. So trioses are one which having 3 carbon atom, and aldose functional group idre aldo triose antare, ketone functional group idre keto triose antare. So far it will go like that. If there is aldehyde group, it is called as aldotetrose. Aldehyde group with 4 carbon atom, aldotetrose, and aldehyde group with 5 is aldopentose, and so far it will go like this. Okay, ಇದಕ್ಕೆಲ್ಲ ಎಕ್ಸಾಂಪಲ್ಸ್ ಇದೆ. in higher classes you have to study, now it's not needed. So ಇವಾಗ ಇಷ್ಟೇನೆ. then glucose ಇಂದ ಇದೆಲ್ಲ ಆ್ಯಕ್ಚುಲಿ ಇಟ್ಸ್ ನಾಟ್ so important for your exam. ಗ್ಲೂಕೋಸ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಯಾವುದಂದ್ರೆ, ಐ ಆಮ್ ಸ್ಕಿಪ್ಪಿಂಗ್ ದೀಸ್ ಸ್ಲೈಡ್ಸ್. ರೀಸನ್ ಇಸ್ this is not so important for your exam, and you have very less time. So molecular formula of glucose is C6H12O6. this you know, this is important, you should know this. And glucose structure is very important. I'll teach you what it is, and idella beda, all these are not at all important. Okay, yeah, coming to the structure of glucose here, just concentrate on this part. So glucose, I said it's C6H12O6 ಅಂತ ಹೇಳಿದೆ. ಸೊ C6 ಕಾರ್ಬನ್ ಆಟಮ್ಸ್ ಇರುತ್ತೆ. ಇಲ್ಲಿ ನೋಡಿ 6 ಕಾರ್ಬನ್ ಆಟಮ್, 1 2 3 4 5 6 ಇದೆ. ಆ್ಯಂಡ್ it is written actually in Fischer structure. I'll just explain here. ಇಲ್ಲಿ ನೋಡಿ. So I'm sorry. So coming to here, the third carbon atom. So see, there are asymmetric carbon atoms also here. You know what is asymmetry? Or what is chiral compound? You might have studied in optical isomerism. Enandre which has 4, which is bound to the carbon atom, which is attached to 4 different atoms or group of atoms. So that is called as chiral carbon. So here enandre first is OH, second is H, this is OH, OH, OH. So illi 6 carbon atoms irutte. Just see, this is called as Fischer structure. This form of Fischer projection, this form of writing in the single carbon attached ether, it's called as Fischer structure. So coming to glyceraldehyde is used as reference molecule to know whether it's D form or L form. When I say D or L form, it is capital D and capital L, not small d and small l. This small d and small l is for what? Optical isomers. You have studied this in your first chapter, organic chemistry. So idu optical isomerism mele classify madbekadre iruntadu D and L small l, but here this capital D and capital L is for enantiomers. What are enantiomers? Enantiomers or what? You can comment this in makla. Enantiomers andre, enantiomers are non superimposable mirror images of each other. Right? So here glyceraldehyde is used as reference compound. Glyceraldehyde, you know, it's an aldehyde. It is having 3 carbon atoms. So illi last 3 idna idr jothe compare ಮಾಡ್ತಾರೆ. If it's on right hand side, it's called as this OH. If it's on right hand side, it is called as D form. If it's on left hand side, ide ill hodre, ill OH bandre, it is called as L glucose. So all naturally occurring carbohydrates are in D form. It's not in L form. ನೀವು ನೋಡಿರ್ತೀರಾ, sometimes when you are playing sports and all, ನಿಮಗೆ dextrorotatory ಅಂತ ಹೇಳ್ತಾರೆ. Dextrorotatory is for, you know, your optical isomer ಅದು small d, but D form is for, the configuration will be on right side. Okay, so cyclic structure of, so glucose ಏನಂದ್ರೆ it will not stay in the open chain structure as we discussed before. There are varieties of tests ಬರುತ್ತೆ ಅದನ್ನ ಪ್ರೂವ್ ಮಾಡೋದಕ್ಕೆ. ಇದು ಬೇಡ ನಿಮಗೆ. why it is cyclic structure, why it is not open chain ಅಂತ ಅದು ಬೇಡ. but glucose exists in either the alpha D plus glucose or beta D plus glucose. ಇದು ಹೇಗೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟು. ಸೊ ಸಿ, ಐ ಟೋಲ್ಡ್ ಯು ದಟ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಇದು ಗ್ಲೂಕೋಸ್ ಸ್ಟ್ರಕ್ಚರ್ ಅಂತ ಹೇಳಿದೆ ಇಲ್ಲಿ, ರೈಟ್? ಸೊ ಐ ಹ್ಯಾವ್ ರಿಟನ್ CHO ಆಲ್ಡಿಹೈಡ್ ದಿಸ್ ವೇ. ಇಲ್ಲೇನಾಗುತ್ತೆ, 5th C5 ಕಾರ್ಬನ್ ಆಟಮು C1 ಜೊತೆ ರಿಯಾಕ್ಟ್ ಆಗುತ್ತೆ.
ರಿಯಾಕ್ಟ್ ಆಗಿ ಇಟ್ ವಿಲ್ ಫಾರ್ಮ್ ಎ ಹೆಮಿ ಎಸಿಟೈಲ್ ರಿಂಗ್ ಫಾರ್ಮ್ ಆಗುತ್ತೆ. ಸೊ 2 cyclic ಹೆಮಿ ಎಸಿಟೈಲ್ ರಿಂಗ್ಸ್ ಬರುತ್ತೆ. ಸೊ C1 and C5 ರಿಯಾಕ್ಟ್ ಆಗಿ, ಸೊ ಇಫ್ ಇನ್ ಹೆಮಿ ಎಸಿಟೈಲ್ ಇನ್ C1 carbon atom, if OH is towards right side, it is called as alpha form, and if in C1 carbon atom, if the OH group is on left side, it is called as beta D plus glucose. Okay, so remember this. So since its configuration differs in C1 carbon atom is called as anomeric carbon atom, and alpha and beta forms of glucose are called as anomers ಅಂತ ಹೇಳ್ತಾರೆ. What are anomers? Which differ in the configuration upon a single carbon atom. Just for knowing sake, know this will not be asked for your exam, but it should be known. ನೀವು ಇದನ್ನ ಇದು ಮಾಡೋಂಗಿಲ್ಲ. And you all have heard about this cyclic compound called pyran, right? Pyran ಬಗ್ಗೆ ನೀವಿಲ್ಲ, sorry, this is furan. You have studied about this structure called pyran, right? What is this? Pyran, right? So this pyran structure na hemi acetal ಮತ್ತೆ hemi ketal form of glucose ತಗೊಳುತ್ತೆ. So ಏನಂದ್ರೆ ಇಲ್ಲಿ this is C1 anomeric carbon atom, right? If it's on bottom, it's called as alpha form. If it's on top, it's called as beta form. These two are anomers of each other, which exist in the form of pyran. So it is called as glucopyranose. ಸೊ ಕೆಳಗಡೆ ಇದ್ದರೆ C1 ಅಲ್ಲಿ ಅದಕ್ಕೆ ಆಲ್ಫಾ ಅಂತ ಹೇಳ್ತಾರೆ, D and plus a common. If it's on top, it's called as beta glucose ಅಂತ ಹೇಳ್ತಾರೆ, glucopyranose. So pyranose is because it resembles the structure of pyran. I'm sorry. Okay, so coming to the next monosaccharide is fructose. Fructose is also called as fruit sugar. Its molecular formula is C6H12O6, same as your glucose, right? So here ಇದು ಯಾವಾಗಲೂ ಫ್ರಕ್ಟೋಸ್ ಯಾವಾಗಲೂ ನೆಗೆಟಿವ್ ಸೈನ್ ಇರುತ್ತೆ, ಅಂದರೆ ಇಟ್ ಇಸ್ ಲೇವೋರೊಟೇಟ್ರಿ. Okay, so this sign is always for optical isomerism. This is for with reference to glyceraldehyde. Okay, so here you find 6 carbon atom, but the group which is present in fructose is, it is what? Ketohexose. Glucose is a aldohexose, whereas fructose is a ketohexose. I'll ಹೇಳ್ಕೊಟ್ಟಿದ್ದೆ. Based on the functional group again and based on the number of carbon atoms, they are classified. Here fructose ಅಲ್ಲಿ 6 carbon atom ಇದೆ, that's why it's hexose, and it has ketone as functional group, that's why it's ketohexose. So ಇಲ್ಲಿ C double bond O idea, this is a ketone group, right? So it is written this way, but here it will take the form of furan. ಅದು ಪೈರಾನ್ ಆಯ್ತಲ್ವಾ, ಇದು 5 membered ರಿಂಗ್ ಇರುತ್ತೆ ಈ ಥರ. ಸೊ ಇಟ್ ಈಸ್ ಟೇಕಿಂಗ್ ದ ಫಾರ್ಮ್ ಆಫ್ ಇದು ಇಲ್ಲಿ ಏನು CH2 ಸಾರಿ ಕರೆಕ್ಟ್ ನೋ. ಓಕೆ, ಸೊ ಕಮಿಂಗ್ ಟು ಆಲ್ಫಾ ಫಾರ್ಮ್, ಇಟ್ ಕ್ಯಾನ್ ಬಿ ರಿಟನ್ ಆಸ್ CH2OH, ಇಲ್ಲಿ ಬರೆದ್ಬಿಡಿ ಫಸ್ಟು. ದೆನ್ ಕಮಿಂಗ್ ಟು OH, ಹಿಯರ್ ಇಟ್ಸ್ ಡೌನ್, ಹಿಯರ್ ಇಟ್ ಇಸ್ H, ಹಿಯರ್ ಇಟ್ ಇಸ್ OH, it is OH. Remaining you have to just fill with H. Okay, so since here OH is on bottom, it's called as alpha D fructofuranose. There it is ulta, it's on up alva, adike idanne ಏನು ಹೇಳ್ತಾರೆ, beta D fructofuranose ಅಂತ ಹೇಳ್ತಾರೆ. ಯು ಹ್ಯಾವ್ ಟು ರಿಮೆಂಬರ್ ದಿ ಸ್ಟ್ರಕ್ಚರ್ಸ್. ಕೆಲವು ಸ್ಟ್ರಕ್ಚರ್ಸ್ ಹೇಳ್ತೀನಿ, ಗ್ಲೂಕೋಸ್ ಫ್ರಕ್ಟೋಸನ್ನ ನೀವು ಖಂಡಿತ ಕಲ್ತ್ಕೊಳ್ಬೇಕು, ಅದ್ರ ಸ್ಟ್ರಕ್ಚರ್ ಹೇಳ್ಬೋದು 2 marksಗೆ, ಆ್ಯಂಡ್ ರಿಮೈನಿಂಗ್ ಜಸ್ಟ್ ಗೋ ಥ್ರೂ ಇಟ್. 5 marks ಕ್ವೆಶನ್ಸು ಬಂದೇ ಬರುತ್ತೆ, ಅದು ಹೇಳ್ತಾ ಹೋಗ್ತೀನಿ. ಸ್ಟಿಲ್ ಐ ಹ್ಯಾವ್ ನಾಟ್ ಥಾಟ್ ಎನಿ ಆಫ್ 5 marks ಕ್ವೆಶನ್ಸ್. ಸೊ ಹಿಯರ್ 5 marksಲ್ಲಿ ಸ್ಪ್ಲಿಟ್ ಮಾಡಿ ಯೂಶ್ವಲಿ ಕೇಳಬಹುದು. ಸೊ ಯು ಹ್ಯಾವ್ ಟು ರಿಮೆಂಬರ್ ಇವಾಗ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಕಲ್ತ್ಕೊಳ್ಳಿ, ಬಟ್ ವಿಚ್ ಇಸ್ ಪ್ರಾಬಬಲಿ ಬಂದೇ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ, ಮತ್ತೆ ಅದನ್ನು ಕಲ್ತ್ಕೊಳ್ಳೇಬೇಕು. ಸೊ ಡೈಸೆಕರೈಡ್ಸ್ ಅಂತ ಹೇಳಿದೆ, ಅದು 2 molecules ಆಫ್ ಮೊನೊಸೆಕರೈಡ್ಸನ್ನು ಈಲ್ಡ್ ಮಾಡುತ್ತೆ ಅಪಾನ್ ಹೈಡ್ರೋಲೈಸಿಸ್. ಸೊ ಕಮಿಂಗ್ ಟು glycosidic bond, which is very important, it is found in between 2 monosaccharide units. It's an oxide linkage. It's an oxide linkage which is formed by the loss of water. Andre it's an elimination, one water molecule loss agi form agutte. So it is called as glycosidic linkage, which happens between 2 monosaccharide units. I'll show you how it is. So reducing so disaccharides are again classified into 2 types, whether it's reducing or non-reducing anta. So which will reduce which has free aldehyde and ketone group, it is called as reducing sugar. Example for that is your maltose and lactose, and which will do not have free aldehyde and ketone group, ಅದು ಗ್ಲೈಕೋಸಿಡಿಕ್ ಬಾಂಡ್ ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ರೆ ಅದು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ. ವೆರಿ ಫೇಮಸ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಸುಕ್ರೋಸ್. ಸೊ ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಸುಕ್ರೋಸ್, ವಿಚ್ ಇಸ್ ಆಲ್ಸೋ ಕಾಲ್ಡ್ as
ಕೇನ್ ಶುಗರ್ ಇನ್ವರ್ಟ್ ಶುಗರ್ ಅಂತಲೂ ಕರೀತಾರೆ. ಯಾಕೆ ಅಂತ ಹೇಳ್ತೀನಿ. ಸೊ ಸುಕ್ರೋಸ್ ಸ್ಟ್ರಕ್ಚರ್ ಇಸ್ ಇಂಪಾರ್ಟೆಂಟ್. ಜಸ್ಟ್ ನೋ ಇಟ್ ಇಸ್ ಮೇಡ್ ಅಪ್ ಆಫ್ 2 molecules ಆಫ್ ಇಟ್ ಇಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಮಕ್ಕಳೇ. ಸೊ ಇದರಲ್ಲಿ ಸೊ ಐ ಆಮ್ ಗೋಯಿಂಗ್ ಕ್ವಿಕ್ಲಿ ಬಿಕಾಸ್ ದರ್ ಇಸ್ ವೆರಿ ಲೆಸ್ ಟೈಮ್, ನಿಮಗೂ ಗೊತ್ತಿದೆ. ಸೊ ಕ್ವಿಕ್ಲಿ ಐ ಹ್ಯಾವ್ ಟು ಫಿನಿಶ್. ಹಿಯರ್ ಇಟ್ ಇಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಸ್ಟ್ರಕ್ಚರ್ ಹೇಳಿದೆ ನಾನು. ಆಲ್ಫಾ ಡಿ ಗ್ಲೂಕೋಸ್, ಇಲ್ಲಿ ನೋಡಿ ಆಲ್ಡಿಹೈಡ್ ಗ್ರೂಪ್ ಏನಾಯಿತು, ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ ಗ್ರೂಪ್ ಇಸ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್. ಸೊ aldehyde groups are involved in bonding, so that's why it's not, this is glycosidic linkage, that's why it's not reducing sugar. So you have to know the structure of glucose and sucrose. So sucrose ಏನಾಗುತ್ತೆ, inversion of cane sugar ಅಂತ ಹೇಳ್ತಾರೆ. This might be asked but not so important, but know for the sake of knowing. ಏನಾಗುತ್ತೆ, upon hydrolysis of sucrose it will yield glucose and fructose. Glucose which is strongly levorotatory, because see, levorotatory andre it is rotating the plane polarized light towards left, right? So here it is negative sign, and fructose which is 50% of that. Illi nodi 92% of glucose is like levorotatory, whereas 50% of fructose is dextrorotatory. So here that's why sucrose, hydrolysis of sucrose will change the dextrorotatory nature of sucrose to levorotatory nature. Why? Because of the strong levorotatory nature of glucose. Okay, so that's why it's called as invert sugar. ಅಂದರೆ ಹೈಡ್ರೋಲೈಸಿಸ್ ಮಾಡೋದಕ್ಕಿಂತ ಮುಂಚೆ ಸುಕ್ರೋಸು ಡೆಕ್ಸ್ಟ್ರೋರೊಟೇಟರಿ ಆಗಿರುತ್ತೆ. ಆಫ್ಟರ್ ಹೈಡ್ರೋಲೈಸಿಸ್, ಬಿಕಾಸ್ ಆಫ್ ದ ಸ್ಟ್ರಾಂಗ್ ಶಿಫ್ಟ್ ಆಫ್ ಗ್ಲೂಕೋಸ್ ಫ್ರಮ್ ಗ್ಲೂಕೋಸ್ ಟು ಲೇವೊರೊಟೇಟರಿ, ದ ಎಂಟೈರ್ hydrolyzed solution of sucrose will also be levorotatory. That's why it's called as invert sugar. The product of hydrolysis of sucrose is called as invert sugar because of its changing optical activity. Okay, so then maltose, it is made up of, you have to remember this makle, it's a disaccharide, it's just made up of 2 molecules of glucose, alpha D glucose. Bonding ella nim kelalla, just know the structure of glucose, fructose, so that you can write the structure of sucrose and maltose as well. Then coming to the next one is your lactose. Idu structure ಏನು important ಅಲ್ಲ, but just know it's made up of galactose and glucose. So ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. Then coming to polysaccharides, this is very very important. ಇದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇದು ಎಕ್ಸಾಮಿಗೆ ಬರೋಂಥ ಚಾನ್ಸಸ್ 100% ಇದೆ. ಸೊ ಇಲ್ಲಿ polysaccharides andre they are made up of large number of monosaccharides joined by glycosidic bond. So upon hydrolysis they'll yield a lot of monosaccharide units, right? That's what I told you. So ಇಲ್ಲಿ ಏನಾಗುತ್ತೆ, ಯೂಶಲಿ polysaccharides ಯಾವ ಥರ ನಮ್ಮ ಬಾಡಿಯಲ್ಲಿ ಇರುತ್ತೆ ಅಂದರೆ they are used as storage, food storage ಆಗಿ ಯೂಸ್ ಮಾಡ್ಕೊಳ್ಬೋದು. ಲೈಕ್ ಸ್ಟಾರ್ಚ್, ಪ್ಲಾಂಟ್ಸ್ ಯೂಸ್ ಸ್ಟಾರ್ಚ್ to store their food and animals use glycogen, ಅದು ಹೇಳ್ತೀನಿ ನಾನು. ಸೆಕೆಂಡ್ is structural components. Cellulose are structural components which are found in our cell. ಹಾಗೆ ಎಷ್ಟೊಂದಿದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೆಲ್ಯುಲೋಸ್ ನೋಡ್ಕೊಳ್ಳಿ, ದೇ ಆರ್ ಇದರ್ ಯೂಸ್ಡ್ ಫಾರ್ ಸ್ಟೋರೇಜ್ ಪಾಲಿಮರ್ಸ್ ಆರ್ ಫಾರ್ ಸ್ಟ್ರಕ್ಚರಲ್ ಪಾಲಿಮರ್ಸ್. ಸೊ ಕಮಿಂಗ್ ಟು ಸ್ಟಾರ್ಚ್, ಸೊ ಸ್ಟೋರೇಜ್ ಪಾಲಿಮರ್ಸ್ ಇನ್ ಇಟ್ಸ್ ಅ ಸ್ಟೋರೇಜ್ polysaccharide in plants, it's not found in animals. So cereals, roots, tubers, your potato, all these are the rich source or abundant source of starch. So ಇದು ಏನಿಂದ ಮಾಡಿರುತ್ತೆ ಅಂದರೆ repeated units of glucose. So structure ನ ನೋಡ್ಕೊಂಡು ಬರೋಣ. Then I'll tell you the difference between amylose and amylopectin. You need to know this. ಏನಾದರೂ ಕೇಳಿದ್ರೆ ಎಕ್ಸಾಮಲ್ಲಿ you have to write it. ಇದು ಇವಾಗ ಅರ್ಥ ಆಗಲ್ಲ, ಫಸ್ಟ್ ಸ್ಟ್ರಕ್ಚರ್ ಹೇಳ್ತೀನಿ. ಸೊ ಇಲ್ಲಿ ಬಂದು ಗ್ಲೂಕೋಸೇ ಇದೆ. ಜಸ್ಟ್ ಸಿ, ಗ್ಲೂಕೋಸಲ್ಲಿ ಫಸ್ಟು 1/4 of, you know the labeling, right? Excuse me. So labeling ನೋಡಿ, ಸೊ ಲೇಬಲಿಂಗ್ ನೋಡಿ ಮಕ್ಕಳೇ, ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಸೊ ಅಲ್ಲಿ ಹೇಳ್ಕೊಟ್ಟಿದ್ದೆ ಓಪನ್ ಚೈನ್ ಸ್ಟ್ರಕ್ಚರ್, ಫಿಶರ್ ಸ್ಟ್ರಕ್ಚರಲ್ಲಿ ಅದೇ ಥರ ಇಲ್ಲೂ ಲೇಬಲಿಂಗ್ ಮಾಡ್ಕೊಳ್ಬೇಕು. ದೆನ್ ಕಮಿಂಗ್ ಟು ದಿಸ್, ಇಟ್ ಈಸ್ ಅಗೇನ್ ಇಟ್ ಈಸ್ ಬಾಂಡೆಡ್ ವಿತ್ ಫೋರ್ತ್ ಕಾರ್ಬನ್ ಆಟಮ್ ಜೊತೆ ಬಾಂಡ್ ಆಗಿದೆ. ದಟ್ಸ್ ವೈ C1 and C4 ಬಾಂಡ್. ಸೊ ದಿಸ್ ಓನ್ಲಿ ದಿಸ್ ಇಲ್ಲಿ ತನಕನೂ ಏನು ಬರುತ್ತೆ, ಇದಕ್ಕೆ ಅಮೈಲೋಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬ್ರಾಂಚಿಂಗ್ ಆಫ್ ದಿಸ್ ಹ್ಯಾಪನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಆಟಮ್ ಟು ಸಿಕ್ಸ್ತ್ ಕಾರ್ಬನ್ ಆಟಮ್. ದಿಸ್ ಇಸ್ ಕಾಲ್ಡ್ ಟುಗೆದರ್ ಅಮೈಲೋಸ್. ಏನಿದೆ ಇದ್ರ ಜೊತೆ ಫುಲ್ಲು ಸೇರಿಸಿ amylopectin ಅಂತ ಕರೀತಾರೆ. ಸೊ ಅಮೈಲೋಸ್ ಇಸ್ ನಾಟ್ ಬ್ರಾಂಚ್, ರೈಟ್? ಇಸ್ ಇಟ್ ಬ್ರಾಂಚ್? ಇಟ್ಸ್ ನಾಟ್ ಬ್ರಾಂಚ್ಡ್. ಇಷ್ಟು ಮಾತ್ರ ಅಮೈಲೋಸ್ ಆಯಿತು, ಬಟ್ ಟುಗೆದರ್ ಇಟ್ ಇಸ್ amylopectin. ಸೊ amylopectin ಇಸ್ ಹೈಲಿ ಬ್ರಾಂಚ್ ಸ್ಟ್ರಕ್ಚರ್. ಸೊ ರಿಪೀಟೆಡ್ ಯೂನಿಟ್ಸ್ ಆಫ್ ಅಮೈಲೋಸ್ ಆ್ಯಂಡ್ amylopectin ಇಂದ ನಮ್ಮ ಸ್ಟಾರ್ಚ್ ಮಾಡುತ್ತೆ. ಲೆಟ್ ಮೀ ನೋ ಇಫ್ ದೆರ್ ಇಸ್ ಎನಿ ಟೆಸ್ಟ್ ವಿಚ್ ಇಸ್ ಯೂಸ್ ಟು ಇಂಡಿಕೇಟ್ ದ ಸ್ಟಾರ್ಚ್. ದೆರ್ ಇಸ್ ಅ ಟೆಸ್ಟ್.
ಸೊ ಇಟ್ಸ್ ಅ ರಿವಿಷನ್ ಫಾರ್ ಯು, ಅದನ್ನು ಹೇಳಿ ಯಾವ ಟೆಸ್ಟ್ ಅಂತ. ಸೊ ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನಿಂದ ಸ್ಟಾರ್ಚ್ ಮಾಡಲ್ಪಟ್ಟಿರುತ್ತೆ. ಸೊ ಕಮಿಂಗ್ ಟು ದ ಡಿಫ್ರೆನ್ಸಸ್ ಏನಿಲ್ಲ. ಸೊ ಅಮೈಲೋಸ್ ಬಂದು ಇಟ್ ಈಸ್ ವಾಟರ್ ಸಾಲ್ಯುಬಲ್ ಕಾಂಪೊನೆಂಟ್, ಇಟ್ ಈಸ್ ನಾಟ್ ಬ್ರಾಂಚ್ಡ್ ಅಲ್ಲ, ಸಿಂಪಲ್ ಆಗಿರುವಂಥದ್ದು ಸ್ಟ್ರಕ್ಚರು. ಸೊ ಇದು ವಾಟರ್ ಸಾಲ್ಯುಬಲ್ ಕಾಂಪೊನೆಂಟ್ ಆಫ್ ದ ಸ್ಟಾರ್ಚ್, ವೆರಾಸ್ ಅಮೈಲೋಪೆಕ್ಟಿನ್ ಸಿನ್ಸ್ ಇಟ್ ಈಸ್ ಬ್ರಾಂಚ್ ಸ್ಟ್ರಕ್ಚರ್, ಅದು ವಾಟರಿಂದ ಇನ್ಸಾಲ್ಯುಬಲ್ ಆಗಿರುತ್ತೆ. ದೆನ್ ಲಾಂಗ್ ಅನ್ಬ್ರಾಂಚ್ ಸ್ಟ್ರಕ್ಚರ್ ಆಗಿರುತ್ತೆ ಅಮೈಲೋಸು. ಹಿಯರ್ ಇಟ್ ಈಸ್ ಬ್ರಾಂಚ್ ಚೈನ್ ಸ್ಟ್ರಕ್ಚರ್. ಸೊ amylose will constitute only 15 to 20% of your starch, whereas amylopectin will constitute about 80 to 85% of your starch. And coming to the last one, in amylose you find only C1 C4 glycosidic linkage, which I taught you, and in amylopectin you find both C1 C4 and C1 C6 glycosidic linkage. Adu branching agirodrinda, this is the branching carbon atom. Idu C1 and C6 is the branching carbon atom, branch irutte. So that's why it said it is amylopectin and amylose. This difference is very important. Idu exams ಅಲ್ಲಿ ಕೇಳೇ ಕೇಳ್ತಾರೆ ಇದನ್ನ, ಮತ್ತೆ ಸ್ಟ್ರಕ್ಚರ್ ಆಫ್ ಸ್ಟಾರ್ಚ್ ಕೂಡ ಇದು you have to remember amylose and amylopectin. Then coming to one more polysaccharide, that is cellulose. It is found in plants. ಇದು it's a polymer of beta D-glucose ಇಂದ ಮಾಡಲ್ಪಟ್ಟಿರುತ್ತೆ. Then glycogen, which is also called as animal starch, it is just similar to your starch but it has more branching. So it is the storage polysaccharide which is found in animals. Then coming to the next important biomolecule, which is protein. It has derived from the word proteose, which means essential anta. So all your science names usually come from Greek or Latin names. So it's a polymer of alpha amino acids. So the alpha amino acids anta heltare. This carbon atom is called as alpha carbon atom. Okay. ಸೊ ಇದರಲ್ಲಿ ಅಮೈನೋ ಮತ್ತು ಆಸಿಡ್ ಎರಡೂ ಇದೆ. ವೈ ಇಟ್ ಇಸ್ ಕಾಲ್ಡ್ ಅಮೈನೋ? ಬಿಕಾಸ್ ಆಫ್ ದಿಸ್ NH2 ಗ್ರೂಪ್, ಆ್ಯಂಡ್ ಬಿಕಾಸ್ ಆಫ್ ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇಟ್ ಇಸ್ ಕಾಲ್ಡ್ as ಆಸಿಡ್. ಸೊ ಅಮೈನೋ ಆಸಿಡ್, it will act as both acid and base depending upon the R group that is present. So it is the general structure of alpha amino acid where R group can be anything, and based on the there are basically 20 amino acids makle, essential 20 proteinogenic amino acids which are found in the structure of protein. Adu table al helide. So based upon the nutritional requirement of any amino acids, they are classified into essential amino acids and non-essential amino acids. Out of 20, 10 are essential and 10 are non-essential. So non-essential ಅಂದ್ರೆ ನಮ್ಮ ಬಾಡಿನೇ ಸಿಂಥಸೈಸ್ ಮಾಡಿಬಿಡುತ್ತೆ, ಎಸೆನ್ಷಿಯಲ್ ಅಂದರೆ ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ಔಟ್ಸೈಡ್. ಸೊ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಗ್ಲೈಸಿನ್ ಸ್ಟ್ರಕ್ಚರ್ ತಗೊಳ್ಳಿ, ವೇರ್ ಆರ್ ಗ್ರೂಪ್ ಇಸ್ ಜಸ್ಟ್ ಹೆಚ್, ವೇರ್ ಆಸ್ ಎನ್ ಅಲನೈನ್ ಆರ್ ಗ್ರೂಪ್ ಇಸ್ CH3. ಸೊ ಇಲ್ಲಿ ಗ್ಲೈಸಿನ್ನ ಬರಿಬೇಕಾದ್ರೆ ನಾನು ಈ ಆರ್ ಗ್ರೂಪನ್ನ ಹೆಚ್ ಅಂತ ಬರಿತೀನಿ ಇವಾಗ. ಸೊ ಏನಾಗೋಯ್ತು ಇಲ್ಲಿ ಆಪ್ಟಿಕಲ್ ಆಕ್ಟಿವಿಟಿ ತೋರಿಸ್ಬೇಕಂದ್ರೆ ಫಾರ್ ಎನಿ ಮಾಲಿಕ್ಯೂಲ್ ಇಟ್ ಹ್ಯಾಸ್ ಟು ಬಿ ಕೈರಲ್ ಆರ್ ಇಟ್ ಹ್ಯಾಸ್ ಟು ಬಿ ಅಸಿಮೆಟ್ರಿಕ್. ಬಟ್ ಇಲ್ಲಿ ಕಾರ್ಬನ್ ಆಟಮು 2 H ಗ್ರೂಪ್ಸಿಗೆ ಆಯಿತು. ಸೊ ಆಲ್ ಅಮೈನೋ acids except glycine are optically active, and glycine is the only amino acid which is optically inactive because of absence of asymmetric carbon atom, H ಆಗ್ಬಿಡುತ್ತೆ ಇಲ್ಲಿ. whereas in your alanine ಇಲ್ಲೇನಾಯಿತು CH3 ಆಗುತ್ತೆ R. ಸೊ here it is attached to 4 different groups ಅಲ್ವಾ, ಕಾರ್ಬನ್ಗೆ ಹೈಡ್ರೋಜನ್ಗೆ ಇಲ್ಲಿ carboxylic acid and NH2. so here alanine and all other amino acids, they are optically active except glycine. Okay, remember this. And one more thing that they might ask is which is the amino acid which has sulfur ಅಂತ ಕೇಳಬಹುದು. ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್ಸ್ ಅಂತ ಎರಡಿದೆ ಮಕ್ಕಳೇ. ಒನ್ ಇಸ್ ಸಿಸ್ಟಿನ್ ಆ್ಯಂಡ್ ಅದರ್ ಒನ್ ಇಸ್ ಮಿಥಿಯೋನಿನ್. ಇದೆರಡು ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್ಸ್ ಬಿಕಾಸ್ ಇಟ್ ಹ್ಯಾಸ್ ಸಲ್ಫರ್ ಇನ್ ಇಟ್ಸ್ ಆರ್ ಗ್ರೂಪಲ್ಲಿ ಸಲ್ಫರ್ ಇರುತ್ತೆ. ಇಲ್ಲಿ ನೋಡಿ. So remember this, 2 sulfur containing amino acids, cysteine and methionine. If there's one also you can write this. And this is called as amino acid. Proline is called as amino acid. It is not amino acid. Why ಅನ್ನೋದು ಇವಾಗ ಬೇಡ. Just know if in case they might not ask this question, but if they ask, it's called as amino acid. So these are the structures of amino acids. Structure in detail ಏನು ಹೋಗೋದು ಬೇಡ. What are the exceptions that I taught now? And glycine ಇರಬಹುದು ಅಥವಾ sulfur containing amino acid ಇರಬಹುದು, ಇದನ್ನು ನೋಡ್ಕೊಳ್ಳಿ ಅಷ್ಟೇ. Then coming to Zwitter ion. What is Zwitter ion? Zwitter ion has both positive and negative charges in it, but they are electrically neutral. So overall charge, net charge of this particular ion or this particular molecule is 0 because the negative and positive charge compensates with each other and the net charge will be 0. So electric field alli idanna haakdaga it will not move anywhere.
It will not move anywhere because it will cancel each other's electric charges. So positive and negative cancels each other. That is vitrion. So all these amino acids exist as vitrion in aqueous solution. And one more thing is, all these vitrion has amphoteric behavior. What is amphoteric? You know this actually. Acid base theories allo odirtira. Amphoteric is anything which acts as both acid and base simultaneously. ಆ್ಯಸಿಡ್ ಆ್ಯಂಡ್ ಬೇಸ್ ಎರಡಾಗಿನೂ ಸೈಮಲ್ಟೇನಿಯಸ್ ಆಗಿ ಯಾವುದಾದ್ರು ಕಾಂಪೌಂಡು ಆ್ಯಕ್ಟ್ ಮಾಡಿದ್ರೆ ಅದಕ್ಕೆ ಆಂಫೋಟೆರಿಕ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ದಿಸ್ ಲೋನ್ ಪೇರ್ ಆಫ್ ನಾನ್ ಬೌಂಡೆಡ್ ಇಲೆಕ್ಟ್ರಾನ್ಸ್ ಇಟ್ ವಿಲ್ ಆ್ಯಕ್ಟ್ ಆಸ್ ಲಿವೈಸ್ ಬೇಸ್, ರೈಟ್? ಆ್ಯಂಡ್ ಬಿಕಾಸ್ ಆಫ್ ದಿಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನೇಮ್ ಇಟ್ ಸೆಲ್ಸ್ ಇಸ್ ಆ್ಯಸಿಡಿಕ್ ಬಿಹೇವಿಯರ್. ಸೊ ಈ ಆ್ಯಸಿಡಿಕ್ ಮತ್ತು ಬೇಸಿಕ್ ಬಿಹೇವಿಯರ್ ಎರಡನ್ನೂ ಇನ್ ಡೀಟೇಲ್ ವಿಲ್ ಟೀಚ್ ದಿಸ್ ಇನ್ ಸಿ ಇ ಟಿ ಕ್ಲಾಸಸ್. ಹೇಳ್ತೀನಿ ನಾನು, ಸಿ ಇ ಟಿ ಕ್ಲಾಸಸ್ ಐ ಡು. ಸೊ ಅಲ್ಲಿ ಹೇಳೋಣ. ಇಲ್ಲಿ ಬಂದು ದೆನ್ ಕಮಿಂಗ್ ಟು ದಿಸ್ ಲೋನ್ ಪೇರ್ ಆಫ್ ನಾನ್ ಬೌಂಡೆಡ್ ಎಲೆಕ್ಟ್ರಾನ್ಸ್, it acts as base. So amphoteric behavior of this is the peculiar, or which is a characteristic property of your amino acids. Except glycine ಎಲ್ಲಾನು D and L forms ಅಲ್ಲಿ ಇರುತ್ತೆ. So that is D and L form is not the optical activity. This is for what? Glyceraldehyde, with reference to glyceraldehyde. But all natural form of of all natural amino acids exist in L form, not D form. In carbohydrates and monosaccharides, all monosaccharides, they glucose, everything, it was in D form, capital D. But here it is L form. None of the amino acids exist in D form. Okay. And coming to peptide bond, you know which is the bond that is present in carbohydrate? The monosaccharides, between two monosaccharides glycosidic bond irutte. Illi between two amino acids there is peptide bond. Let's see how. Peptide bond is an example for amide bond makle. Illi nodi nan helde, illi carboxylic acid irutte. This is amino acid 1. Illi H yaudu? R group is H, so it is called as glycine. So illi let's consider it tegid bitre. Illi one more CH3 barkolana. So this is glycine ಆಯಿತು. ಇದು amino acid 1 is glycine, amino acid 2 is alanine ಆಯಿತು. Because R is CH3, right? ಅರ್ಥ ಆಗಿದೆ ಅಲ್ಲ ಇದು? This is alanine because R group is CH3 here, right? So alanine and glycine ಆಗ್ತಾ ಇದೆ. So ಇಲ್ಲಿ water eliminate ಆಯಿತು. ಇಲ್ಲಿ carboxylic acid group of one amino acid reacts with the amino group of another amino acid with the elimination of a molecule of water. If I have to write this, illi see H alla illi nodi ee water molecule hoytu, right? This is the water molecule which is going. So idina matte il barkondre C double bond O and NH remains. I think you are getting it. So this is the mechanism here. Amino acid 1 and amino acid 2 reacts with each other to form a dipeptide. If 3 amino acids are reacting, it is called as tripeptide. Here alanine and glycine are reacting, so it is called as glycyl alanine. This is the name. They might ask you to write an example for dipeptide. You can just write this reaction. I think mechanism ನಿಮ್ಗೆ ಅರ್ಥ ಆಗಿದೆ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ ಇಲ್ಲಿ ಮೆಕ್ಯಾನಿಸಮು. ಸೊ ಅಲನೈನ್ ಮತ್ತು ಗ್ಲೈಸಿನ್ ಎರಡೂ ಸೇರಿಕೊಂಡು ಗ್ಲೈಸಿಲ್ ಅಲನೈನ್ ಆಗುತ್ತೆ. ಸೊ ವಿತ್ ದ ಎಲಿಮಿನೇಷನ್ ಆಫ್ ಅ ವಾಟರ್ ಮಾಲಿಕ್ಯೂಲ್. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯಿತು ಅಂತ. ಸೊ ಹಿಯರ್ ಯು ಕ್ಯಾನ್ ರೈಟ್ ದ ಎಕ್ಸಾಂಪಲ್ ಆಫ್ dipeptide as glycyl alanine. So coming to classification of protein based on the molecular shape, they are classified into fibrous protein and globular protein. Fibrous protein, as name itself suggests, it is like a straight chain tara irutte. It's a straight fiber like structure. Example for this is keratin, myosin idellanu. Keratin is found in your hair, nail and myosin idellanu. So idella water insoluble ಆಗಿರುತ್ತೆ fibrous protein. Whereas your globular protein, which is in spherical shape, example for this is insulin, albumin ಇದೆಲ್ಲಾನು. ಇನ್ಸುಲಿನ್ ಇಸ್ ಯೋರ್ ಹಾರ್ಮೋನ್ ಆಸ್ ವೆಲ್. ಇಟ್ಸ್ ಅ ಪ್ರೋಟೀನ್ ವಿಚ್ ಆಕ್ಟ್ಸ್ as ಹಾರ್ಮೋನ್. ಇದೆಲ್ಲ ವಾಟರ್ ಸಾಲ್ಯುಬಲ್ ಆಗಿರುವಂಥದ್ದು ಮಕ್ಕಳೇ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ಸ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಶೇಪ್. ದೆನ್ ಕಮಿಂಗ್ ಟು ದ ಪ್ರೋಟೀನ್, ಅದರಲ್ಲಿ ಸ್ಟ್ರಕ್ಚರ್ಸು ಯಾವ್ಯಾವ ಥರ ಇರುತ್ತೆ ಅಂದರೆ ಬೇಸ್ಡ್ ಅಪಾನ್ ದ ಸ್ಟ್ರಕ್ಚರ್ಸ್ ದೇ ಕ್ಲಾಸಿಫೈಡ್ ಇಂಟು ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟೆರ್ಷಿಯರಿ ಆ್ಯಂಡ್ ಕ್ವಾಟರ್ನರಿ ಅಂತ. ಸೊ ಪ್ರೈಮರಿ ಸ್ಟ್ರಕ್ಚರ್ ಹೇಗಿರುತ್ತಪ್ಪ ಅಂದರೆ ಇಟ್ ಇಸ್ ಅ ಸ್ಟ್ರೇಟ್ ಚೈನ್ ಆಫ್ ಪ್ರೋಟೀನ್. ಇಲ್ಲಿ ನೋಡಿ, ಫಸ್ಟ್ ಜಸ್ಟ್ ಸ್ಟ್ರೇಟ್ ಅಮೈನೋ ಆಸಿಡ್ಸ್ ಸೇರಿಕೊಂಡು ಇದರ ಸ್ಟ್ರೇಟ್
ಚೈನ್ ಹೀಗಿರ್ಬೋದು, ಹೀಗೆ ಹಾರಿಜಾಂಟಲ್ ವರ್ಟಿಕಲ್ ಹಾಗೆಲ್ಲ ಹೇಗಾದರೂ ಇರ್ಬೋದು. ಸೊ ಇಟ್ ಇಸ್ ಕಾಲ್ಡ್ ಎಸ್ ಪ್ರೈಮರಿ ಸ್ಟ್ರಕ್ಚರ್. ಸೆಕೆಂಡರಿ ಸ್ಟ್ರಕ್ಚರಲ್ಲಿ ಅದು ಈ ಥರ ಒಂದಕ್ಕೊಂದು ಈ ಥರ ಜಾಯ್ನ್ ಆಗಿ ಇಲ್ಲಿ ಹೈಡ್ರೋಜನ್ ಬಾಂಡು ಕೂಡ ಫಾರ್ಮ್ ಆಗ್ಬೋದು ಆರ್ ಗ್ರೂಪ್ ಜೊತೆಗೆ. ಅದು ಇವಾಗ ಬೇಡ, ಜಸ್ಟ್ ನೋ ಇಟ್ ಮೈಟ್ ಹ್ಯಾವ್ ಸಮ್ ಹೈಡ್ರೋಜನ್ ಬಾಂಡ್. ಸೊ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಇಸ್ ಅಗೇನ್ ಕ್ಲಾಸಿಫೈಡ್ ಇಂಟು 2 types. ಒನ್ ಇಸ್ ಆಲ್ಫಾ ಹೆಲಿಕ್ಸ್ ಅಂಡ್ ಸೆಕೆಂಡ್ ಇಸ್ ಬೀಟಾ ಪ್ಲೀಟೆಡ್ ಶೀಟ್. ಸೊ ಬೀಟಾ ಪ್ಲೀಟೆಡ್ ಶೀಟ್ ಅಥವಾ ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ಸಿಂದ ಆಗಿರುತ್ತೆ. ಸೊ ಇಲ್ಲಿ ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ, ಹೈಡ್ರೋಜನ್ ಬಾಂಡ್ ಹೆಚ್ ಬಾಂಡ್ಸ್ ಇರುತ್ತೆ. ಇಲ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. Just for the sake of know it, in CET I'll teach. Intermolecular hydrogen bonds irutte. So then tertiary structure of protein alli bekadashtu bere bonds irutte. One is your hydrogen bond, second is your peptide bond. You know all this from your inorganic chemistry, I feel. So electrostatic bond irbodu, electrostatic bond irbodu, athwa your van der Waals forces irbodu. ಇದೆಲ್ಲ ಇರುತ್ತೆ ಮಕ್ಕಳೇ, ವ್ಯಾನ್ ಡೆ ವಾಲ್ಸ್ ಫೋರ್ಸ್. ಸೊ ಇದೆಲ್ಲ ಇರುತ್ತೆ. ಸೊ ಕಮಿಂಗ್ ಟು ದ ಸ್ಟ್ರಕ್ಚರ್, ಜಸ್ಟ್ ಸಿ ದಿಸ್. ಸೊ ಇಲ್ಲಿ ಪ್ರೈಮರಿ ಸ್ಟ್ರಕ್ಚರ್ ಇಸ್ ಜಸ್ಟ್ ದ ಸ್ಟ್ರೇಟ್ ಚೈನ್. ಸೆಕೆಂಡರಿ ಸ್ಟ್ರಕ್ಚರಲ್ಲಿ ಈ ಥರ ಟ್ವಿಸ್ಟೆಡ್ ಆಗಿರುತ್ತೆ. ದಿಸ್ ಇಸ್ ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಯುವರ್ ರೈಟ್ ಹ್ಯಾಂಡೆಡ್ ಆಲ್ಫಾ ಹೆಲಿಕ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ಇದು ಇನ್ ಡೀಟೇಲ್ ಯುಲ್ ನೋ ಇನ್ ಯುವರ್ ನೆಕ್ಸ್ಟ್ ಕ್ಲಾಸಸ್. ಸಾರಿ, ರೈಟ್ ಹ್ಯಾಂಡೆಡ್ ಆಲ್ಫಾ ಹೆಲಿಕ್ಸ್. ಸೊ ಇಲ್ಲಿ ನೋಡಿ, ನಾನು ಹೇಳಿದೆ ಹೈಡ್ರೋಜನ್ ಬಾಂಡ್ ಇತ್ತು, ಇಲ್ಲಿ ಯಾವುದಿದೆ ಪೆಪ್ಟೈಡ್ ಬಾಂಡು ಇತ್ತು, ಹೈಡ್ರೋಜನ್ ಬಾಂಡ್ ಇದೆ ಇಲ್ಲಿ. ಸೊ ಹೈಡ್ರೋಜನ್ ಬಾಂಡ್ ಇಸ್ ಮೇಜರ್ ಬಾಂಡ್ ವಿಚ್ ಇಸ್ ಸ್ಟೆಬಿಲೈಸಿಂಗ್ ದ ಆಲ್ಫಾ ಸ್ಟ್ರಕ್ಚರ್ ಆಫ್ ಯುವರ್ ಪ್ರೋಟೀನ್. ಆ್ಯಂಡ್ ಬೀಟಾ ಪ್ಲೇಟೆಡ್ ಶೀಟ್ಸಲ್ಲೂ ಕೂಡ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರೋಟೀನ್ಸ್. ದ ಲಾಸ್ಟ್ ಕನ್ಸೆಪ್ಟ್ ಇಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್. ಡಿನ್ಯಾಚುರೇಷನ್ ಅಂದರೆ ಪ್ರೋಟೀನ್ ಅದರ ಸ್ಟ್ರಕ್ಚರನ್ನು ಕಳ್ಕೊಳ್ಳುವಂಥದ್ದು. ದ native protein ಅಂದರೆ ವಿಚ್ ಇಸ್ ದ ಆಕ್ಟಿವ್ ಫಾರ್ಮ್ ಆಫ್ ಪ್ರೋಟೀನ್ ಇನ್ ಯುವರ್ ಬಯಾಲಜಿಕಲ್ ಸಿಸ್ಟಮ್. ಸೊ ನೇಟಿವ್ ಪ್ರೋಟೀನನ್ನು ಅಪಾನ್ ದ ಚೇಂಜಿಂಗ್ ಆಫ್ ಟೆಂಪರೇಚರ್, ಪಿ ಹೆಚ್ ಇರಬಹುದು ಅಥವಾ ಕೆಮಿಕಲ್ ಏನಾದರೂ ಏಜೆಂಟ್ಸ್ ಹಾಕಿದಾಗ ಅದರ ಸ್ಟ್ರಕ್ಚರ್ ಚೇಂಜಸ್ ಆಗಿಬಿಟ್ಟು ಅಥವಾ ಆ ಬಾಂಡ್ಸಲ್ಲಿ ಡಿಸ್ಟರ್ಬ್ ಆಗುತ್ತೆ. ಆ ಬಾಂಡ್ಸಲ್ಲಿ ಡಿಸ್ಟರ್ಬ್ ಆದಾಗ ಅದು ಡಿನೇಚರ್ ಆಗಿಬಿಡುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ಫಂಕ್ಷನಲ್. ಸೊ ಎಕ್ಸಾಂಪಲ್ ಫಾರ್ ದಿಸ್ ಐಲ್ ಟೆಲ್ ಯು. ಸೊ ಇಫ್ ಯು ಟೇಕ್ ಎಗ್ ತೊಗೊಳ್ತೀರಾ ಅಲ್ವಾ ಮನೆಯಲ್ಲಿ, ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಡ್ತೀರಾ. ಎಗ್ಗಲ್ಲಿ ಏನಿರುತ್ತೆ ಪ್ರೋಟೀನ್ ಅಂತ ನೀವು ಹೇಳ್ತೀರಾ. ಆಲ್ಬುಮಿನ್ ಎಲ್ಲ ಏನಾಯಿತು, ಅಪಾನ್ ದ ಚೇಂಜಿಂಗ್ ಆಫ್ ಟೆಂಪರೇಚರ್ ಏನಾಯಿತು, ಅದು ಕೋಗುಲೇಟ್ ಆಗೋಗ್ಬಿಡ್ತು. ಕೋಗುಲೇಟ್ ಆಗಿ ಏನಾಯಿತು, ಇಟ್ ವಿಲ್ ಚೇಂಜ್ ಇಟ್ ಸ್ಟ್ರಕ್ಚರ್. ಅಗೇನ್ ಇಟ್ಸ್ ನಾಟ್ ಫಂಕ್ಷನಲ್, ರೈಟ್? ಯು ಕ್ಯಾನ್ ಈಟ್ ಇಟ್ ಬಟ್ ಇಟ್ ಈಸ್ ನಾಟ್ ಫಂಕ್ಷನಲ್. ದ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಕರ್ಲಿಂಗ್ ಆಫ್ ಮಿಲ್ಕ್. ಮಿಲ್ಕ್ ಹೇಗೆ ಅಂದರೆ ಅಪಾನ್ ದ ಆ್ಯಕ್ಷನ್ ಆಫ್ ಲ್ಯಾಕ್ಟೋಬ್ಯಾಸಿಲಸ್ ಲ್ಯಾಕ್ಟಿಕ್ ಆ್ಯಸಿಡ್ ಬರುತ್ತೆ. ಸೊ ಅಲ್ಲಿ ಏನಾಯಿತು, ಪಿ ಹೆಚ್ ಚೇಂಜ್ ಆಯಿತು, ಕೆಮಿಕಲ್ ಬಂತು, ಪಿ ಹೆಚ್ ಚೇಂಜ್ ಆಯಿತು. ಸೊ ಅಪಾನ್ ಚೇಂಜಿಂಗ್ ಆಫ್ ಪಿ ಹೆಚ್ ಏನಾಯಿತು, ಕರ್ಲಿಂಗ್ ಆಗೋಯಿತು. ಸೊ ವಾಟ್ ಹ್ಯಾಪನ್ಸ್ ಟು ಕೇಸನ್, ಇಟ್ ವಿಲ್ ಬಿ ಕರ್ಡ್ ಆಗೋಯ್ತು. ಕರ್ಡ್ ಆಗೋದ್ರಿಂದ ಸೊ ಇಟ್ ಇಸ್ ಫಂಕ್ಷನಲಿ ನಾಟ್ ನೇಟಿವ್, ಅನ್ಲೈಕ್ ನೇಟಿವ್ ಪ್ರೋಟೀನ್. ಸೊ ದಟ್ ಈಸ್ ಕಾಲ್ಡ್ as changing the structure of native protein upon the changing the structure and function of native protein upon change of pH, temperature and chemical reagents. It's called as denaturation of protein. So next is enzymes. Enzymes acts as biocatalyst. ನಿಮಗೆ ಗೊತ್ತಿದೆ, most of the enzymes are proteins except one, that is ribozyme. Their RNA acts as enzyme. So ಅದು ನಿಮಗೆ ಬೇಡ ಇವಾಗ. So most of the proteins are enzymes which end with the suffix ASE. It depends on what substrate it acts. ಇಲ್ಲಿ maltose ಜೊತೆ ಆ್ಯಕ್ಟ್ ಮಾಡ್ತಿರೋದ್ರಿಂದ maltase ಆಗುತ್ತೆ. If it's acting on DNA, it will become DNase. If it acts on RNA, it will become RNAs ಆಗುತ್ತೆ. ಪ್ರೋಟೀನ್ ಆ್ಯಕ್ಟ್ ಆದರೆ ಪ್ರೋಟಿಯೇಸ್ ಆಗುತ್ತೆ. ಸೊ ಏಸ್ is the common suffix which is used for all enzymes based upon the type of substrate on which it will act. So ಇವಾಗ ಇಲ್ಲಿ maltose ಮೇಲೆ ಆ್ಯಕ್ಟ್ ಮಾಡಿ ಏನಾಯಿತು, it will give 2 molecules of glucose since it's a disaccharide. How enzymes work ಅಂದರೆ one more thing, based upon the type of reaction it will catalyze. ಸಮ್ಟೈಮ್ಸ್ ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ಆಗ್ತಿರುತ್ತೆ. ಅಂಥ ಎನ್ಸೈಮ್ಸ್ಗೆ ಆಕ್ಸಿಡೋ ರಿಡಕ್ಟೇಸ್ ಅಂತ ಹೇಳ್ತಾರೆ. ದೋಸ್ ಎನ್ಸೈಮ್ಸ್ ಆರ್ ಕಾಲ್ಡ್ ಆಸ್ ಆಕ್ಸಿಡೋ ರಿಡಕ್ಟೇಸ್ ಅಂತ. ಸೊ ಕ್ಯಾಟಲೈಸಿಸ್ ಅಂದರೆ ಏನು, ಇಟ್ ವಿಲ್ ಬೇಸಿಕಲಿ ಸ್ಪೀಡ್ ಅಪ್ ದ ರೇಟ್ ಆಫ್ ರಿಯಾಕ್ಷನ್. ಯು ಆಲ್ ನೋ ಅಬೌಟ್ ದ ಕೆಮಿಕಲ್ ಕೈನೆಟಿಕ್ಸ್ ವೆರಿ ವೆಲ್. ಸೊ ರೇಟ್ ಆಫ್ ರಿಯಾಕ್ಷನ್ನ ಹೇಗೆ ಆ್ಯಕ್ಟಿವೇಟ್ ಮಾಡುತ್ತೆ ಅಂದರೆ ಎನರ್ಜಿ ಆಫ್ ಆ್ಯಕ್ಟಿವೇಷನ್. ಸೊ ಬೇಸಿಕಲಿ ದಟ್ ವಿಲ್ ಲೋಯರ್ ದ ಎನರ್ಜಿ ಆಫ್ ಆ್ಯಕ್ಟಿವೇಷನ್. ಸೊ ಫಾರ್ ನಾರ್ಮಲ್ ಅನ್ಕ್ಯಾಟಲೈಸ್ಡ್ ರಿಯಾಕ್ಷನ್ಗೆ ಆಫ್ ಸುಕ್ರೋಸ್ ಹೈಡ್ರೋಲೈಸಿಸ್ ತಗೊಂಡಾಗ ಸೊ ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಇಷ್ಟಿದ್ರೆ, ಸೊ ದಿಸ್ ಇಸ್ ದ ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಆಫ್ ಅನ್ಕ್ಯಾಟಲೈಸ್ಡ್ ರಿಯಾಕ್ಷನ್ ಅಂದರೆ ಸೊ ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಅಲ್ವಾ,
idu. So this is the substrate rate. So here it is uncatalyzed reaction, and here for catalyzed reaction low agoytu. Illi nodi ishte agoytu. Illi ಎಷ್ಟಾಯಿತು ಎನರ್ಜಿ ಆಫ್ ಆಕ್ಟಿವೇಶನ್ ಇಸ್ ವೆರಿ ಲೆಸ್. ಇಫ್ ಇಟ್ಸ್ 6 ದಿಸ್ ವಿಲ್ ಬಿ 2. ಆಲ್ಮೋಸ್ಟ್ ಇಟ್ ಈಸ್ ಲೈಕ್ ಟ್ರಿಪಲ್ ದ ಟೈಮ್ ಆಗುತ್ತೆ. ಇದು ತುಂಬ ಕಡಿಮೆ. ಸೊ ಇಟ್ ವಿಲ್ ಲೋಯರ್ ದ ಎನರ್ಜಿ ಆಫ್ ಆಕ್ಟಿವೇಶನ್. ದಟ್ ಈಸ್ ದ ಬೇಸಿಕ್ ಮೆಕ್ಯಾನಿಸಮ್ ಆಫ್ ಎಂಜೈಮ್ ಆಕ್ಷನ್. ದೆನ್ ಕಮಿಂಗ್ ಟು ವೈಟಮಿನ್ಸ್ ವಿಚ್ ಆರ್ ವೆರಿ ವೈಟಲ್ ಫಾರ್ ಅವರ್ ಬಯೋಲಾಜಿಕಲ್ ಸಿಸ್ಟಮ್. ಸೊ ದೇ ಆರ್ ಕ್ಲಾಸಿಫೈಡ್ ಇಂಟು 2 types based upon the solubility. ಮಕ್ಕಳೇ, one is the fat soluble, the other one is water soluble. In fat soluble, example is A, D, E and K. Vitamin A, D, E ಮತ್ತು K ಎಲ್ಲಾನು fat soluble. So since it's soluble in fat, it is stored in liver and adipose tissue. Adipose tissue is just the tissue which is present under your skin. And liver, you know, liver ಅಲ್ಲಿ ಫ್ಯಾಟ್ ಇರುತ್ತೆ. ಸೊ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಎಲ್ಲ ಅಲ್ಲಿ ಸ್ಟೋರ್ ಆಗುತ್ತೆ. ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ಗೆ ಎಕ್ಸಾಂಪಲ್ ಆಲ್ ಯೋರ್ ಬಿ ಕಾಂಪ್ಲೆಕ್ಸಸ್, ಬಿ ಕ್ಲಾಸ್ ಆಫ್ ವೈಟಮಿನ್ಸ್, B1, B2, B12 ಎಲ್ಲಾನು. The last one is vitamin C, which is also water soluble. So this cannot be stored in your body and it has to be regularly supplied. Regular ಆಗಿ ಇದನ್ನು ಸಪ್ಲೈ ಮಾಡಬೇಕು because of its water soluble nature. Understand this? They might ask this somewhere. Then vitamin B12 is always stored in liver. So vitamin B12 is the only exception which can be stored. Why ಅನ್ನೋದು ಇವಾಗ ಬೇಡ, just know. So coming to the sources of vitamins, you know, vitamin A ಬಂದು fish liver oil ಅಲ್ಲಿ, carrot ಅಲ್ಲಿ, butter milk ಅಲ್ಲೆಲ್ಲ ಇರುತ್ತೆ. So the deficiency disease is night blindness and xerophthalmia. ಸೊ ಇದು ಒಂದು ಐ ಡಿಸಾರ್ಡರು, ಅಂದರೆ ಐ ಡ್ರೈನೆಸ್ ಆಗುತ್ತೆ xerophthalmiaಗೆ. ಸೊ ಕಾರ್ನಿಯಾ ವಿಲ್ ಬಿ ಹಾರ್ಡನ್ ಬಿಕಾಸ್ ಆಫ್ ದ ಡ್ರೈನೆಸ್ ಆಫ್ ಯುವರ್ ಐಸ್. ಸೊ ಇದನ್ನು ನೀವು ನೋಡ್ಕೋಬೇಕು. ಸೋರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ವಾಟ್ ಎವರ್ ದ ಡಿಸೀಸ್ ಕೇಳಬಹುದು, ಇದನ್ನು ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ ಕೇಳಬಹುದು, ಅಥವಾ ಎಲ್ಲಾದರೂ ಫಿಲ್ ಅಪ್ ದಿ ಬ್ಲಾಂಕ್ಸಲ್ಲಿ ಕೇಳ್ಬೋದು, 2 marks ಕ್ವೆಶನಲ್ಲಿ ಕೇಳಬಹುದು. ಈ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ಐ ಆಮ್ ರಿವೈಸಿಂಗ್. ವೈಟಮಿನ್ B1, ಸೊ ಬಿ ಕಾಂಪ್ಲೆಕ್ಸಲ್ಲಿ B1, B2, B6 ಆ್ಯಂಡ್ B12 ಬರುತ್ತೆ. ದೀಸ್ ಆರ್ ದ ವಾಟರ್ ಸಾಲ್ಯುಬಲ್ ವೈಟಮಿನ್. ವೈಟಮಿನ್ B1 ಬಂದು ಮೇನ್ ಸೋರ್ಸಸ್ ಈಸ್ಟ್, ಮಿಲ್ಕ್, ಗ್ರೀನ್ ವೆಜಿಟಬಲ್ಸ್ ಆ್ಯಂಡ್ ಸೀರಿಯಲ್ಸ್. ಮಕ್ಕಳೇ, beriberi is the one disease which is deficiency of vitamin B1. ಅಲ್ಲಿ ಏನಂದರೆ ರಿಟಾರ್ಡೆಡ್ ಗ್ರೋತ್ ಇರಬಹುದು, ಅಥವಾ ಹೊಟ್ಟೆ ಹಸ್ವಾಗದೇ ಇರೋದು, ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ದೆನ್ ಕಮಿಂಗ್ ಟು ವೈಟಮಿನ್ B2 ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೈಬೋಫ್ಲೇವಿನ್. ಅದ್ರದ್ದು ಮೇನ್ ಸೋರ್ಸ್ ಬಂದು ಮಿಲ್ಕ್, ಎಗ್ ವೈಟ್, ಲಿವರ್ ಆ್ಯಂಡ್ ಕಿಡ್ನಿ. ಇದೆಲ್ಲ ಲಿವರ್ ಆ್ಯಂಡ್ ಕಿಡ್ನಿ ಅಲ್ಲೆಲ್ಲ ಇದು ಜಾಸ್ತಿ ಇರುತ್ತೆ. ಸೊ ಇದು ಬಂದು ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ಆಫ್ ಸ್ಕಿನ್ ಕಾಸ್ ಮಾಡುವಂಥ ಡಿಸೀಸಸ್ಸನ್ನು ಇದು ಮಾಡುತ್ತೆ. ದೆನ್ ಇಲ್ಲಿ ಆ್ಯಕ್ಚುಲಿ ಹಿಯರ್ ಇನ್ ಯೋರ್ ಮೌತ್ ದೇರ್ ವಿಲ್ ಬಿ ಕ್ರ್ಯಾಕ್ಸ್ ಫಾರ್ ಪೀಪಲ್ ಹು ಡು ನಾಟ್ ಹ್ಯಾವ್ ಇನಫ್ ಆಫ್ ವೈಟಮಿನ್ B2. ದೆನ್ ವೈಟಮಿನ್ B6 ಬಂದು ಸೇಮ್ ಈಸ್ಟ್, ಮಿಲ್ಕ್ ಪ್ರಾಡಕ್ಟ್ಸಲ್ಲಿ, ಸೀರಿಯಲ್ಸಲ್ಲೆಲ್ಲ ಜಾಸ್ತಿ ಇರುತ್ತೆ. ಕನ್ವಲ್ಯೂಷನ್ಸ್ ಇಸ್ ಒನ್ ಡಿಸಾರ್ಡರ್ ವಿಚ್ ಇಸ್ ಕಾಸ್ಡ್ ಬೈ ದಿಸ್ ವೈಟಮಿನ್ B6 ಆ್ಯಕ್ಚುಲಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ as pyridoxine. ದೆನ್ ವೈಟಮಿನ್ B12, ಸೊ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಎಗ್, ಫಿಶ್ ಎಲ್ಲಾನು ವೈಟಮಿನ್ B12 ರಿಚ್ ಅಬಂಡೆಂಟ್ ಸೋರ್ಸು. ಸೊ pernicious anemia is one disorder which is caused by ವೈಟಮಿನ್ B12. ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಇದನ್ನು ಬಿಡಬೇಡಿ. ಈ ಚಾರ್ಟನ್ನು ನೋಡ್ಕೊಂಡು ಹೋಗಿ. ಇದು ಎಕ್ಸಾಮಿಗೆ ಬಂದೇ ಬರುತ್ತೆ ಒನ್ ಆರ್ ದ ಅದರ್ ಫಾರ್ಮಲ್ಲಿ. ಸೊ ಪೆರಿನೀಷಿಯಸ್ ಅನಿಮಿಯಲ್ಲಿ ಏನಾಗುತ್ತೆ, RBCಯಲ್ಲಿ ಹಿಮೋಗ್ಲೋಬಿನ್ ಡೆಫಿಷಿಯೆಂಟ್ ಆಗಿರುತ್ತೆ. ಸೊ ವೆನ್ ದರ್ ಇಸ್ ಲೆಸ್ ಹಿಮೋಗ್ಲೋಬಿನ್ ಆರ್ ಡೆಫಿಷಿಯೆಂಟ್ ಹೈ ಹಿಮೋಗ್ಲೋಬಿನ್, ನಮಗೆ ಆಕ್ಸಿಜನ್ ಸಪ್ಲೈಗೆ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ ಇಸ್ ವೈಟಮಿನ್ B12. ವೈಟಮಿನ್ B6 is also called as ascorbic acid. You all know that citrus fruits and amla and leafy vegetables are a rich source of vitamin C. And major disease is scurvy. ಇದು ನಾವು ಚೈಲ್ಡ್ಹುಡ್ಡಿಂದ ಓದ್ಕೊಂಡು ಬಂದಿದ್ದೀವಿ. ಸೊ ಯು ಡೋಂಟ್ ಇವನ್ ಹ್ಯಾವ್ ಟು ರಿಮೆಂಬರ್ ಮಚ್ ಅಬೌಟ್ ಇಟ್. ವೈಟಮಿನ್ D ಬಂದು ಇಟ್ಸ್ ಸನ್ಲೈಟ್, ಫಿಶ್ ಮತ್ತು ಎಗ್ ಯೋಕಲ್ಲಿ ಬರುವಂಥದ್ದು. ರಿಕೆಟ್ಸ್ ಇಸ್ ಒನ್ ಡಿಸೀಸ್ ಆ್ಯಂಡ್ ಆಸ್ಟಿಯೋಮಲೇಷಿಯಾ ಇಸ್ ಒನ್ ಮೋರ್ ಡಿಸೀಸ್. ಸೊ ರಿಕೆಟ್ಸು ಏನು ಸ್ಮಾಲ್ ಕಿಡ್ಸಲ್ಲಿ ಬರುತ್ತೆ. ಆಸ್ಟಿಯೋಮಲೇಷಿಯಾ ಬಂದು ನಿಮಗೆ ಅಡಲ್ಟ್ಸಲ್ಲಿ ಬರುವಂಥದ್ದು. ಸೊ ದೀಸ್ 2 ಡಿಸಾರ್ಡರ್ಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ರಿಮೆಂಬರ್ ದೀಸ್ ನೇಮ್ಸ್ ದಟ್ ಐ ಆಮ್ ಅಂಡರ್ಲೈನಿಂಗ್. ಸ್ಕರ್ವಿ ಇರಬಹುದು, ಪೆರಿನೀಷಿಯಸ್ ಅನಿಮಿಯಾ ಇರಬಹುದು, ಇಲ್ಲಿ ಬೆರಿಬೆರಿ ಇರಬಹುದು, ನೈಟ್ ಬ್ಲೈಂಡ್ನೆಸ್, xerophthalmia. ಸೊ ಇಷ್ಟನ್ನು ನೀವು ನೋಡ್ಕೊಳ್ಬೇಕು. ಇದು ಇಂಪಾರ್ಟೆಂಟು. ದೆನ್ ವೈಟಮಿನ್ E ಬಂದು ಯೂಶ್ವಲಿ ಇದು ಆಯಿಲ್ಸ್, ಸೀಡ್ ಆಯಿಲಲ್ಲಿರ್ಬಹುದು, ಫಿಶ್ ಆಯಿಲಲ್ಲಿರ್ಬೋದು, ಸನ್ಫ್ಲವರ್ ಆಯಿಲಲ್ಲಿರ್ಬೋದು ಬರುತ್ತೆ. ಸೊ ಇನ್ಕ್ರೀಸ್ ಫ್ರೆಜಿಲಿಟಿ ಆಫ್ RBC ಆ್ಯಂಡ್ ಮಸ್ಕ್ಯುಲಾರ್ ವೀಕ್ನೆಸ್. ಸೊ ಇಲ್ಲಿ RBCಗೆ ಅಫೆಕ್ಟ್ ಮಾಡುವಂಥದ್ದು ಇದು ಇಫ್ ದರ್ ಇಸ್ ಲೆಸ್ ವೈಟಮಿನ್ E. ದೆನ್ ಲಾಸ್ಟ್ ಈಸ್ ವೈಟಮಿನ್ K. ವೈಟಮಿನ್ K ಇಸ್ ಇನ್ವಾಲ್ವ್ಡ್ ಇನ್ ಬ್ಲಡ್ ಕ್ಲಾಟಿಂಗ್. ಇದು ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಮೇಜರ್ ಸೋರ್ಸ್ ಬಂದು ಗ್ರೀನ್ ಲೀಫಿ ವೆಜಿಟಬಲ್ಸ್. ಇಫ್ ದರ್ ಇಸ್ ಲೆಸ್ ಡೆಫಿಷಿಯನ್ಸಿ ಆರ್ ಇಫ್ ದರ್ ಇಸ್ ಲೆಸ್ ವೈಟಮಿನ್ K in a system, then ನಮಗೆ ಮೇಜರ್ ಆಗಿ ಬರೋದು ಬ್ಲಡ್ ಕ್ಲಾಟಿಂಗ್ ಪ್ರಾಬ್ಲಮ್, ಬಿಕಾಸ್ ಇಟ್ ವಿಲ್ ಹೆಲ್ಪ್ ಇನ್ ಬ್ಲಡ್ ಕ್ಲಾಟಿಂಗ್, ವೈಟಮಿನ್ K.
So then coming to nucleic acid, which is very small thing, but it will make a massive difference in our system. So hereditary ಎಲ್ಲ ಏನಿದೆ ಅದನ್ನೆಲ್ಲ ಕ್ಯಾರಿ ಮಾಡುವಂಥದ್ದು ನಿಮ್ಮ ನ್ಯೂಕ್ಲಿಕ್ ಆಸಿಡ್ಸ್. ನ್ಯೂಕ್ಲಿಕ್ ಆಸಿಡ್ಸಲ್ಲಿ 2 ಟೈಪ್ಸ್ ಮಕ್ಕಳೇ, ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಆ್ಯಂಡ್ ರೈಬೋ ನ್ಯೂಕ್ಲಿಕ್ ಆಸಿಡ್. ಆಸ್ ದ ನೇಮ್ ಇಟ್ ಸೇಸ್, ಐ ವಿಲ್ ಟೆಲ್ ಯು, ಡಿಆಕ್ಸಿ ಅಂದರೆ ಆಕ್ಸಿಜನ್ ಇಲ್ದಿರುವಂಥದ್ದು ರೈಬೋ ಶುಗರಲ್ಲಿ. ಸೊ ನ್ಯೂಕ್ಲಿಕ್ ಆಸಿಡ್, ವೈ ಇಟ್ ಇಸ್ ಕಾಲ್ಡ್ as nucleic acid? Because it was first discovered in nucleus, and because of the acidic nature of it is called as acid, nucleic acid. So our genetic material is DNA. DNA ನಮ್ಮ genetic material, ಅದ್ರ chemical composition ಏನಂದರೆ, ಸೊ ಇಲ್ಲಿ ಮೇಜರ್ ಆಗಿ sugar which is varying between the deoxyribose and ribose sugar. So here deoxyribose ಅಲ್ಲಿ there is one deficiency of oxygen in C2. C2 ಅಲ್ಲಿ 2-deoxy ಅಂತ ಹೇಳ್ತಾರೆ, because it has deficiency in second carbon atom. And this beta D ribose ಅಲ್ಲಿ there is oxygen atom. ಇಲ್ಲಿ oxygen atom ಇದೆ. And both are what? Pentose sugar. Both are pentose sugar. They are not hexose sugar, unlike your glucose. So upon the hydrolysis of your DNA or RNA, ಏನೆಲ್ಲ ಕಾಂಪೊನೆಂಟ್ಸ್ ಬರುತ್ತೆ ಅಂದರೆ ಪೆಂಟೋಸ್ ಶುಗರ್ ಬರುತ್ತೆ, ದೆನ್ ಯುವರ್ ನೈಟ್ರೋಜಿನಸ್ ಬೇಸ್ ಬರುತ್ತೆ, ದೆನ್ phosphoric acid ಬರುತ್ತೆ. So all these components are present in your DNA and RNA. So major differences in DNA, there is deoxyribose sugar, and in RNA it is beta D ribose sugar. So that is the major difference between DNA and RNA. Then coming to nitrogenous base. Nitrogenous base ಅಂದರೆ ಏನು? Nitrogenous base ಅಲ್ಲಿ ಮಕ್ಕಳೇ ಬೇಸಿಕ್ ಆಗಿ 4 ಟೈಪ್ಸ್ ಇರುವಂಥದ್ದು, ಲೈಕ್ 5 ಟೈಪ್ಸ್ ಇದೆ, ಬಟ್ ಇದರ್ ಅದು ಹೇಳ್ತೀನಿ ನಾನು. ಸೊ ನೈಟ್ರೋಜಿನಸ್ ಬೇಸಲ್ಲಿ 2 ಟೈಪ್ಸ್ ಇದೆ, ಪ್ಯೂರಿನ್ಸ್ ಆ್ಯಂಡ್ ಪಿರಮಿಡಿನ್ಸ್ ಅಂತ. ಪ್ಯೂರಿನ್ಸ್ ಅಂದರೆ ಅಡಿನೈನ್ ಆ್ಯಂಡ್ ಗ್ವಾನೈನ್, ಇದು ಈ ಥರ ಸ್ಟ್ರಕ್ಚರ್ ಇರುತ್ತೆ. ದಿಸ್ ಇಸ್ ನಾಟ್ ಸೊ ಇಂಪಾರ್ಟೆಂಟ್, ಜಸ್ಟ್ ನೋಡ್ಕೊಳ್ಳಿ. ಪ್ಯೂರಿನ್ಸ್ ಅಡಿನೈನ್ ಮತ್ತು ಗ್ವಾನೈನ್ ಅಂತ. ಸೊ ದೆನ್ ಪಿರಮಿಡಿನ್ಸ್ ಬಂದು ಥೈಮಿನ್ ಆ್ಯಂಡ್ ಸೈಟೋಸಿನ್ ಆ್ಯಂಡ್ ಯುರಾಸಿಲ್ ಅಂತ. ಇದು RNA ಅಲ್ಲಿ ಮಾತ್ರ ಇರುವಂಥದ್ದು ಯುರಾಸಿಲ್ಲು, ಇದು DNA ಅಲ್ಲಿ ಮಾತ್ರ ಇರುವಂಥದ್ದು. ಈದರ್ ಆಫ್ will be there. In DNA it will be thymine, in RNA it will be replaced by uracil. So ಇದೆರಡು ಬಂದು pyrimidine ಅಂತ ಹೇಳ್ತಾರೆ. All these 3 are pyrimidine. Purine and pyrimidine are the 2 types of nitrogenous base pairs. So structure ಬೇಕಾಗಿಲ್ಲ ಮಕ್ಕಳೇ ಇಲ್ಲಿ. Then nucleic acid, but you should know the structure of ribose and deoxyribose, but not the structure of all these nitrogenous bases ಬೇಡ, but the names you need to know ಅಷ್ಟೇ. ನೇಮ್ಸ್ ಗೊತ್ತಿರಬೇಕು. ಆ್ಯಂಡ್ ಇದು ದೆನ್ ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಡು, ನಿಮಗೆ ನ್ಯೂಕ್ಲಿಯೋಸೈಡ್ ಅಂದರೆ ಏನು, ನ್ಯೂಕ್ಲಿಯೋಟೈಡ್ ಅಂದರೆ ಏನು ಅಂತ ಗೊತ್ತಿರಬೇಕು ಮಕ್ಕಳೇ. ನ್ಯೂಕ್ಲಿಯೋಸೈಡಲ್ಲಿ ನೈಟ್ರೋಜಿನಸ್ ಬೇಸ್ ಇರುತ್ತೆ ಮತ್ತು ಯುವರ್ ರೈಬೋಸ್ ಶುಗರ್ ಇರುತ್ತೆ. ಬೇಸ್, ನೈಟ್ರೋಜಿನಸ್ ಬೇಸ್ ಪ್ಲಸ್ ಪೆಂಟೋಸ್ ಶುಗರ್ ಈಸ್ ಯುವರ್ nucleoside. Nucleoside is nitrogenous base and pentose sugar, whereas nucleotide is nitrogenous base sugar plus phosphate group. Plus phosphate group. All the 3 together will form nucleotide. They might ask the structure of nucleotide. ಇದು ಕೇಳ್ತಾರೆ ಮಕ್ಕಳೇ. ಸೊ ಆವಾಗ ನೀವು ಇದನ್ನ ನೆನ್ಪಿಟ್ಕೊಳ್ಳಿ. So nucleotide structure ಕೇಳಿದಾಗ you have to just write the structure, and the bond between phosphate group and the sugar is phosphodiester bond. It's an ester bond. Phosphodiester bond ಇರುತ್ತೆ. Phosphodiester linkage ಅಂತಾನು ಕರೀತಾರೆ. So it's important. Then coming to the structure of dinucleotide or nucleic acid or DNA. So ಇದು ಗೊತ್ತಿರುತ್ತೆ ಕೆಲವರು, whoever biology students are here, they'll be knowing it's a twisted helical structure. ಏನಂದರೆ ಇಲ್ಲಿ ಶುಗರ್ ಮತ್ತು ಫಾಸ್ಫೇಟ್ ಇರುತ್ತೆ. ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಇರುತ್ತೆ. ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಇಲ್ಲಿ ಇದೆಯಲ್ಲ, ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಇರುತ್ತೆ. ಆ್ಯಂಡ್ ಬೇಸಸ್ ವಿಲ್ ಬಿ ಎಕ್ಸ್ಟೆಂಡೆಡ್. ದಿಸ್ ಆಕ್ಸ್ as ladder. So purine always pairs with pyrimidine ಮಕ್ಕಳೇ. So ಇಲ್ಲಿ guanine always pairs with cytosine, adenine always pairs with thymine. Okay, so adenine ಮತ್ತು thymine ಮಧ್ಯ 2 ಬಾಂಡ್ಸ್ ಇರುತ್ತೆ, ಹೈಡ್ರೋಜನ್ ಬಾಂಡ್ ಇದು. whereas G ಮತ್ತು C ಮಧ್ಯ 3 ಗ್ಲೈಕೋಜನ್ ಬಾಂಡ್ಸ್, 3 hydrogen bonds ಇರುತ್ತೆ. Sorry, it's hydrogen bond, not glycogen.
ಸೊ ದಿಸ್ ಆಕ್ಟ್ಸ್ ಆಸ್ ಲ್ಯಾಡರ್. ಸೊ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಜೊತೆಗೆ ಈ ನೈಟ್ರೋಜನಸ್ ಬೇಸಸ್ ಲ್ಯಾಡರ್ ಆಗಿ ಹೈಡ್ರೋಜನ್ ಬಾಂಡಿಂದ ಈ ಥರ ಇರುತ್ತೆ. ಸೊ ಕಮಿಂಗ್ ಟು ದ ಡೈನ್ಯೂಕ್ಲಿಯೋಟೈಡ್ ಅಂದರೆ 2 ನ್ಯೂಕ್ಲಿಯೋಟೈಡ್ಸ್ ಟುಗೆದರ್ ಫಾರ್ಮ್ ಬೈ ಫಾಸ್ಫೇಟ್ ಗ್ರೂಪ್ ಮಧ್ಯದಲ್ಲಿದೆ ನೋಡಿ. ಸೊ ದಟ್ಸ್ ವಾಟ್ ದಿಸ್ ಇಸ್ ದ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ವಿಚ್ ಇಸ್ ಕನೆಕ್ಟಿಂಗ್ ಟು ನ್ಯೂಕ್ಲಿಯೋಟೈಡ್. ಯು ಶುಡ್ ನೋ ದ ಸ್ಟ್ರಕ್ಚರ್ಸ್. ಇಲ್ಲಿ ಇದು ತುಂಬ ಇಂಪಾರ್ಟೆಂಟು. ಇದು ಕೇಳಲ್ಲ, ಡಿ ಎನ್ ಎ ಸ್ಟ್ರಕ್ಚರ್ ಏನು ಕೇಳಲ್ಲ, ಬಟ್ ಯು ಶುಡ್ ನೋ ದ ಸ್ಟ್ರಕ್ಚರ್ ಆಫ್ ಡೈನ್ಯೂಕ್ಲಿಯೋಟೈಡ್, ಯು ಶುಡ್ ನೋ ದ ಸ್ಟ್ರಕ್ಚರ್ ಆಫ್ ಫಾಸ್ಫೋಡೈಎಸ್ಟರ್ ಲಿಂಕೇಜ್, which is important. Then coming to the last chapter, hormones, which is very important for your exam. It keltare. Hormones are basically the chemical components which acts as intercellular messengers. So direct agi idu bloodstream gene hormones chemical components agi release agutte. So it will act particular agi hogi adu ellige talpisbeku message na, because of its chemical nature adu hogi ade cell ge hogi bind agutte. Avaga whatever the chemical reactions need to happen, it will happen, and endocrine gland is the one which will secrete these hormone directly to the bloodstream. Okay na. So example idike ಕೆಲವು steroid hormones ಇದೆ. Example for that is estrogen and androgen, which is male and female hormones. Then polypeptides ಆಗಿ ಆಕ್ಟ್ ಮಾಡು ಹಾರ್ಮೋನ್ಸ್ ಆಗಿ ಆಕ್ಟ್ ಮಾಡುವಂಥದ್ದು ಇನ್ಸುಲಿನ್ ಮತ್ತು ಎಂಡೋರ್ಫಿನ್ಸ್. ಸೊ ಇನ್ಸುಲಿನ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಇಟ್ ಆಕ್ಟ್ಸ್ ಇನ್ ಗ್ಲೂಕೋಸ್ ಮೆಟಬಾಲಿಸಮ್ ವೇರ್ ದರ್ ಇಸ್ diabetes mellitus ಅಲ್ಲಿ ಇನ್ಸುಲಿನ್ ಡೆಫಿಷಿಯನ್ಸಿ ಇರುತ್ತೆ. when there is it will basically act on carbohydrate metabolism, glucose metabolism. Then amino acid derivatives like epinephrine and norepinephrine will also act as hormones. So these are called as flight or fight hormones ಅಂತಾರೆ. Then thyroid gland ಏನು secrete ಮಾಡುತ್ತೆ. Thyroxine is the hormone which is secreted by thyroid gland, and based upon its deficiency or based upon the level of secretions ಅದನ್ನ hyper or hypo ಅಂತ ಕನ್ಸಿಡರ್ ಮಾಡ್ತಾರೆ. when there is less secretion of or there is no secretion of thyroid gland thyroxine, it is called as hypothyroidism. ಕಡಿಮೆ ಆದಾಗ ಹೈಪೋ ಅಂತಾರೆ, ಜಾಸ್ತಿ ಆದಾಗ ಹೈಪರ್ ಅಂತಾರೆ. ಸೊ ಹೈಪರ್ ಇದ್ದಾಗ ಏನಾಯಿತು, ಜಾಸ್ತಿ ಸೆಕ್ರಿಟ್ ಆಗೋಯ್ತು ಅಂತ. ಹೈಪೋ ಇದ್ದಾಗ ಕಡಿಮೆ ಆಯಿತು. ಸೊ ಇಲ್ಲಿ ಹೈಪೋ ಕಡಿಮೆ ಆದಾಗ ಒಬೇಸಿಟಿ ಎಲ್ಲ ಬರುತ್ತೆ. ಇಲ್ಲಿ ಇಟ್ ಇಸ್ ಹೈಪರ್ ಆದಾಗ ಒಬೇಸಿಟಿ ಎಲ್ಲನೂ ಬರುತ್ತೆ. ಸೊ ಬೇಸ್ಡ್ ಅಪಾನ್ ದ ಅಮೌಂಟ್ ಆಫ್ ಸೆಕ್ರೀಷನ್ಸ್ ದೇ ಆರ್ ಕ್ಲಾಸಿಫೈಡ್. ದೆನ್ ಅಡ್ರಿನಲ್ ಕಾರ್ಟೆಕ್ಸ್ ಆಫ್ ಯೋರ್ ಕಿಡ್ನಿ ಮೇಲೆ ಇರುವಂಥದ್ದು ಇದು ಗ್ಲ್ಯಾಂಡು. ಈ ಗ್ಲ್ಯಾಂಡು ಕಾರ್ಟಿಕೋಸ್ಟೀರಾಯ್ಡ್ಸ್ ಆ್ಯಂಡ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಆ್ಯಂಡ್ ಮಿನರಲೋಕಾರ್ಟಿಕಾಯ್ಡ್ಸ್ ಅನ್ನುವಂಥ 2 ಹಾರ್ಮೋನ್ಸನ್ನು ಸೆಕ್ರಿಕೇಟ್ ಮಾಡುತ್ತೆ. ಗ್ಲೂಕೋಕಾರ್ಟಿಕಾಯ್ಡ್ಸ್ ಇನ್ವಾಲ್ಡ್ ಇನ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್, ವೆರಸ್ ಮಿನರಲೋಕಾರ್ಟಿಕಾಯ್ಡ್ಸ್ ಇನ್ವಾಲ್ಡ್ ಇನ್ ಏನು ವಾಟರನ್ನು ಎಷ್ಟು ಅಬ್ಸರ್ವ್ ಮಾಡ್ಕೋಬೇಕು, ವಾಟರ್ ಮತ್ತು ಸಾಲ್ಟನ್ನು ಕಿಡ್ನಿ ಅನ್ನೋದನ್ನು ಈ ಪರ್ಟಿಕ್ಯುಲರ್ ಹಾರ್ಮೋನು ಕಂಟ್ರೋಲ್ ಮಾಡುತ್ತೆ. ವೆನ್ ದರ್ ಇಸ್ ಲೆಸ್ ಸೆಕ್ರೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಮಿನರಲೋಕಾರ್ಟಿಕಾಯ್ಡ್ಸು ಅಡಿಸನ್ಸ್ ಡಿಸೀಸ್ ಅನ್ನುವಂಥದ್ದು ಬರುತ್ತೆ, ವಿಚ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಹೈಪರ್ ಗ್ಲೈಸೆಮಿಯಾ ಮತ್ತು ಸುಸ್ತಾಗುವಂಥದ್ದು, ಸ್ಟ್ರೆಸ್ ಆಗುವಂಥದ್ದು ಇದೆಲ್ಲ ಆಗುತ್ತೆ. ದೆನ್ ಗೋನಾಡ್ಸ್ ಆರ್ ದ ಒನ್ ವಿಚ್ ವಿಲ್ ಸೆಕ್ರೀಟ್ 2 ಹಾರ್ಮೋನ್ಸ್. ಇನ್ ಮೇಲ್ ಇಟ್ ಇಸ್ ಟೆಸ್ಟೋಸ್ಟಿರಾನ್ ಆ್ಯಂಡ್ ಫೀಮೇಲ್ ಇಟ್ ಇಸ್ ಈಸ್ಟ್ರಾಡಯೋಲ್. ಸೊ ಬೇಸಿಕಲಿ ದೇ ಆರ್ ಇನ್ವಾಲ್ವ್ಡ್ ಇನ್ ಯುವರ್ ಟೆಸ್ಟೋಸ್ಟಿರಾನ್ ಮೇಲಲ್ಲಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ನ ಅದು ಕಂಟ್ರೋಲ್ ಮಾಡುತ್ತೆ. ವಾಟ್ ಆರ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಲೈಕ್ ಯುವರ್ ಡೀಪ್ ವಾಯ್ಸ್, ಮುಸ್ಟೇಚ್ ಫಾರ್ಮೇಷನ್ ಆಫ್ಟರ್ ರೀಚಿಂಗ್ ದಟ್ ಪರ್ಟಿಕ್ಯುಲರ್ ಏಜ್, ಇದೆಲ್ಲನೂ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆಗುವಂಥದ್ದು. ದೆನ್ ಯುವರ್ ಈಸ್ಟ್ರಾಡಯೋಲ್ ಇನ್ ಫೀಮೇಲ್, it will control the menstrual cycle, and there is one more hormone called progesterone antantanda hormone. It will prepare uterus for the baby. ಯುಟಿರಸ್ಸನ್ನು ಬೇಬಿ ಫಾರ್ಮೇಷನ್ ಟೈಮಲ್ಲಿ ಇಟ್ ವಿಲ್ ಪ್ರಿಪೇರ್ ದ ಯುಟಿರಸ್ ಫಾರ್ ದ ಚೈಲ್ಡ್ ಬರ್ತ್ ಆ್ಯಂಡ್ ಆಲ್. ಸೊ ದೀಸ್ ಆರ್ ದ ಹಾರ್ಮೋನ್ಸ್. ಮಕ್ಕಳೇ, ಇಷ್ಟು ಚಾಪ್ಟರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ನಾನು ಹೇಳಿದ್ದೀನಿ. ಐ ಥಿಂಕ್ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಕಮೆಂಟ್ ಮೀ ವಾಟ್ ಈಸ್ ಯುವರ್ ಪ್ರಿಪ್ರೇಷನ್ ಸ್ಟೇಜ್, ಮತ್ತು ನಿಮ್ಗೆ ಇನ್ನೂ ಏನೇನು ಬೇಕು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅನ್ನೋಂಥ ನನ್ನ ಕಮೆಂಟ್ ಮೂಲಕ ತಿಳಿಸಿ ಮಕ್ಕಳೇ. ಸೊ ಐ ವಿಲ್ ಕಮ್ ಅಪ್ ವಿತ್ ದೋಸ್ ಚಾಪ್ಟರ್ಸ್ ಕ್ವಿಕ್ಲಿ, ಒನ್ ಶಾಟ್ಸ್. ಥ್ಯಾಂಕ್ ಯು.